ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿವಿದಾಸ್. ಮೊದಲಿಗೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ಎಪಿಎಂಸಿಯಲ್ಲಿ ರೈತ ವಿರೋಧಿ ಆದೇಶ. ಬೆಳಗಿನ ವೇಳೆ ನಡೆಯಬೇಕಿದ್ದ ಮಾರುಕಟ್ಟೆ ಮಧ್ಯಾಹ್ನಕ್ಕೆ ಮುಂದೂಡಿಕೆ. ಇದನ್ನು ವಿರೋಧಿಸಿ ರೈತರ ಪ್ರತಿಭಟನೆ. ಜಿಲ್ಲೆಯಾದ್ಯಂತ ಗಿಡ ನೆಟ್ಟು ಸಿಹಿ ನೀಡಿ ಹೂಗುಚ್ಛದ ಮೂಲಕ ಮಕ್ಕಳಿಗೆ ಆಹ್ವಾನ. ಶಾಲೆ ಆರಂಭ ವಿನೂತನವಾಗಿ ಆಚರಿಸಿದ ಜಿಲ್ಲಾ ಶಿಕ್ಷಣ ಇಲಾಖೆ. ಮಕ್ಕಳ ಸೇರ್ಪಡೆಗೆ ಶ್ರಮಿಸಲು ಕರೆ. ತಳಿರು ತೋರಣಗಳಿಂದ ಸಿಂಗಾರಗೊಂಡ ಸರ್ಕಾರಿ ಶಾಲೆಗಳು. ಸಿಹಿ ನೀಡುವ ಮೂಲಕ ಮಕ್ಕಳಿಗೆ ಅದ್ದೂರಿ ಸ್ವಾಗತ. ಗಡಿ ತಾಲೂಕು ಚೇಳೂರಿನಲ್ಲಿ ಅಬ್ಬರದ ಶಾಲಾ ಸಂಭ್ರಮ. ಕೊನೆಗೂ ಸ್ವದೇಶಕ್ಕೆ ಮರಳಿದ ಸಂಸದ ಪ್ರಜ್ವಲ್ ರೇವಣ್ಣ. 1 ತಿಂಗಳಿಗೂ ಹೆಚ್ಚು ಕಾಲದಿಂದ ಭೂಗತರಾಗಿದ್ದ ಪ್ರಜ್ವಲ್ ಜೂನ್ 6ರವರೆಗೆ ಕಸ್ಟಡಿಗೆ ನೀಡಿದ ನ್ಯಾಯಾಲಯ. ವಾರ್ತೆಗಳ ವಿವರ. ರೈತರನ್ನ ವಂಚಿಸೋದೇ ಕಾಯಕ ಮಾಡಿಕೊಂಡಿದೆಯೇ ಎಪಿಎಂಸಿ? ಮಂಡಿ ಮಾಲೀಕರ ಜೊತೆ ಕುಮ್ಮಕ್ಕಾಗಿ ರೈತರಿಗೆ ಅನ್ಯಾಯ ಎಸಗಲು ಮುಂದಾಗಿದ್ದಾರೆಯೇ ಎಪಿಎಂಸಿ ಅಧಿಕಾರಿಗಳು? ಇಂತಹ ಪ್ರಶ್ನೆ ಎದುರಾಗಲು ಇಂದು ಎಪಿಎಂಸಿ ಹೊರಡಿಸಿರುವ ಹೊಸ ಆದೇಶವೇ ಕಾರಣವಾಗಿದೆ. ಈ ಆದೇಶ ರೈತರನ್ನ ಸಂಕಷ್ಟಕ್ಕೆ ಈಡು ಮಾಡುವಂತಿದ್ದು, ಕೂಡಲೇ ಬದಲಿಸುವಂತೆ ಆಗ್ರಹಿಸಿ ರೈತರು ಪ್ರತಿಭಟನೆ ನಡೆಸಿದ ಘಟನೆಯೂ ನಡೆಯಿತು. ಹಾಗಾದರೆ ಎಪಿಎಂಸಿ ಮಾಡಿದ ಆ ಆದೇಶವಾದರೂ ಏನು? ಅದರಿಂದ ರೈತರಿಗೆ ಆಗುತ್ತಿರುವ ಸಮಸ್ಯೆ ಏನು ಅನ್ನೋದನ್ನ ನೀವೇ ನೋಡಿ. ಸಾಲ ಇದು ಮಾಡೋದು ನಾವು. ಇವ್ರಿಗೆ ಯಾಕೆ ಏನೋ ಬೆಳಗ್ಗೆ ಏನೋ 10 ಗಂಟೆಗೆ ಅಂತ ಯಾರು ಬರ್ತಾರೆ? ಯಾರು ಬರ್ತಾರೆ ಹೇಳಿ? ಬೆಲೆ, ತೂಕ, ಗುಣಮಟ್ಟ ಹೀಗೆ ನಾನಾ ರೀತಿಯಲ್ಲಿ ರೈತರನ್ನ ಶೋಷಣೆ ಮಾಡುತ್ತಿರುವ ದಲ್ಲಾಳಿಗಳ ಆಟಾಟೋಪ ಮತ್ತೆ ಮುಂದುವರೆದಿರುವ ಆರೋಪ ಕೇಳಿಬಂದಿದೆ. ಚಿಕ್ಕಬಳ್ಳಾಪುರ ಎಪಿಎಂಸಿ ಅಧಿಕಾರಿಗಳು ಮಂಡಿ ಮಾಲೀಕರ ಜೊತೆ ಸೇರಿ ರೈತರನ್ನ ಶೋಷಣೆ ಮಾಡುವ ಆದೇಶ ನೀಡಿರುವ ಆರೋಪಕ್ಕೆ ರೈತರು ಕೆರಳಿದ್ದಾರೆ. ಎಪಿಎಂಸಿ ಆದೇಶ ವಿರೋಧಿಸಿ ಎಪಿಎಂಸಿಯಲ್ಲಿಯೇ ಇಂದು ರೈತರು ಏಕಾಏಕಿ ಪ್ರತಿಭಟನೆಗೆ ಇಳಿದ್ರ. ಕೂಡಲೇ ತಮ್ಮ ಆದೇಶ ವಾಪಸ್ ಪಡೆಯದಿದ್ದರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ರೈತರು ನೀಡಿದ್ರ. ಚಿಕ್ಕಬಳ್ಳಾಪುರ ಎಪಿಎಂಸಿಯಲ್ಲಿ ಹೂವು, ಹಣ್ಣು, ತರಕಾರಿಯನ್ನ ರೈತರು ಬೆಳಗ್ಗೆ 6 ಗಂಟೆಗೆ ತಂದು ಮಾರಾಟ ಮಾಡಿಕೊಂಡು ಹೋಗಲು ಅವಕಾಶವಿತ್ತು. ಇದರಿಂದ ರೈತರು ಆಟೋಗಳಲ್ಲಿ ತರಕಾರಿ ತಂದು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿ 9 ಗಂಟೆಯೊಳಗೆ ಮತ್ತೆ ಮನೆ ಸೇರುತ್ತಿದ್ರು. ಇದರಿಂದ ರೈತರು ತಮ್ಮ ತೋಟಗಳಲ್ಲಿ ಕೆಲಸಗಳನ್ನ ಮಾಡಿಕೊಳ್ಳಲು ಅನುಕೂಲವಾಗಿತ್ತು. ಆದರೆ ಇಂದಿನಿಂದ ಎಪಿಎಂಸಿ ಹೊಸ ಆದೇಶ ನೀಡಿದೆ. ಆ ಆದೇಶದಂತೆ ಪ್ರತಿನಿತ್ಯ ಮಧ್ಯಾಹ್ನ 1 ಗಂಟೆಗೆ ಮಾರುಕಟ್ಟೆ ಆರಂಭವಾಗಲಿದೆ. ಇದು ರೈತರ ಪಾಲಿಗೆ ಶಾಪವಾಗಿ ಪರಿಣಮಿಸಿದೆ. ಮಧ್ಯಾಹ್ನ 12 ಗಂಟೆಗೆ 3 ಫೇಸ್ ವಿದ್ಯುತ್ ನೀಡಲಾಗುತ್ತೆ. ಅದೇ ಸಮಯಕ್ಕೆ ಮಾರುಕಟ್ಟೆ ಇದ್ರೆ ರೈತರು ತೋಟದಲ್ಲಿ ಬೆಳೆಗೆ ನೀರು ಹಾಯಿಸಬೇಕಾ, ಇಲ್ಲಿ ಬಂದು ತಾವು ಬೆಳೆದ ಬೆಳೆ ಮಾರಾಟ ಮಾಡಬೇಕಾ ಎಂಬುದು ಅರ್ಥವಾಗದ ಸ್ಥಿತಿ ಎದುರಾಗಿದೆ. ಅಷ್ಟೇ ಅಲ್ಲ, 11 ಗಂಟೆಗೆ ಮಾರುಕಟ್ಟೆ ಇದ್ರೆ ಆಟೋಗಳಿಗೆ ನೀಡಬೇಕಾದ ಬಾಡಿಗೆಯು ದುಪ್ಪಟ್ಟು ನೀಡಬೇಕಾಗತ್ತೆ. ಅಂದರೆ ಬೆಳಗ್ಗೆ 6 ಗಂಟೆಗೆ ಬಂದು 9 ಗಂಟೆಗೆ ವಾಪಸ್ ಆಗುವ ವೇಳೆ 500 ರೂಪಾಯಿ ಬಾಡಿಗೆ ನೀಡುತ್ತಿದ್ದ ರೈತರು 11 ಗಂಟೆಗೆ ಮಾರುಕಟ್ಟೆಯಾದ್ರೆ ಇಡೀ ದಿನ ಕಾಯಬೇಕಾದ ಸ್ಥಿತಿ ಎದುರಾಗುವ ಕಾರಣದಿಂದ 1,000 ರೂಪಾಯಿ ನೀಡಬೇಕಾದ ಅನಿವಾರ್ಯತೆ ಎದುರಾಗಿದೆ. ಮತ್ತೊಂದು ಸಮಸ್ಯೆ ಎಂದರೆ ಬೆಳಗ್ಗೆ 6 ಗಂಟೆಯಿಂದಲೇ ಟೊಮೆಟೊ ಮತ್ತು ಹೂವಿನ ಮಾರುಕಟ್ಟೆ ತೆರೆಯಲಾಗುತ್ತದೆ ಎಂದು ಎಪಿಎಂಸಿ ಆದೇಶದಲ್ಲಿ ಹೇಳಲಾಗಿದೆ. ಅಂದರೆ ಟೊಮೆಟೊ, ಹೂವು ಮತ್ತು ತರಕಾರಿ 3 ಬೆಳೆಗಳನ್ನು ಬೆಳೆಯುವ ರೈತರು ಜಿಲ್ಲೆಯಲ್ಲಿದ್ದು ಇವರು 3 ಬೆಳೆಗಳನ್ನು ಮಾರಾಟ ಮಾಡಲು ಮಾರುಕಟ್ಟೆಗೆ ಒಟ್ಟಿಗೆ ತರುತ್ತಾರೆ. ಬೆಳಗ್ಗೆ 6 ಗಂಟೆಗೆ ಹೂವು ಮತ್ತು ಟೊಮೆಟೊ ಮಾರಾಟ ಮಾಡಿ ಮಧ್ಯಾಹ್ನ 12 ಗಂಟೆಯವರೆಗೂ ತರಕಾರಿ ಮಾರಾಟ ಮಾಡಲು ಕಾಯಬೇಕಾದ ದುಸ್ಥಿತಿ ಎದುರಾಗಿದೆ. ಎಪಿಎಂಸಿ ಅಧಿಕಾರಿಗಳು ರೈತರೊಂದಿಗೆ ಯಾವುದೇ ಚರ್ಚೆ ನಡೆಸದೆ ಮಂಡಿ ಮಾಲೀಕರು ಶಾಮೀಲಾಗಿ ರೈತ ವಿರೋಧಿ ಆದೇಶ ಹೊರಡಿಸಿದ್ದು ಯಾವುದೇ ಕಾರಣಕ್ಕೂ ಈ ಆದೇಶ ಪಾಲನೆ ಮಾಡಲು ಸಾಧ್ಯವಿಲ್ಲ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಷ್ಟು ದಿವಸ ಹೆಂಗಿತ್ತು ಹಂಗೆ ಇಲ್ಲಿ ನಮಗೆ ಏನಂದರೆ ಈಗ ಇದು ತರಕಾರಿ ಹಾಕೋ ಬರ್ತಿದೆ
12 ಗಂಟೆ ಕರೆಂಟ್ ಬರುತ್ತೆ. 12 ಗಂಟೆ ಮೇಲೆ ಇಲ್ಲಿದ್ದರೆ ನಮಗೆ ಅಲ್ಲಿ ನೀರು ಬಿಡು ಯಾರು ಇರೋದಿಲ್ಲ. ಇವರು 12 ಗಂಟೆ ಮೇಲೆ ಬರ್ತಾರೆ, 10 ರೂಪಾಯಿಂದ 5 ರೂಪಾಯಿ ಹೋಗ್ತಾರೆ, ತಗೊಂಡು ಹೋಗ್ತಾರೆ. ಈ ಮಾರ್ಕೆಟು 12 ಗಂಟೆ ಮೇಲೆ ಅಂದರೆ ಬಾಗೇಪಲ್ಲಿಗೆ ಹೋಗ್ತಾರೆ ಚಿಲ್ಲರೆ ಗಿರಾಕಿಗಳು, ಆಯಿತಾ. ಮತ್ತು ನಮ್ಮದು ಹೆಂಗೆ ನಿಂತೋಗುತ್ತೆ, ನಮ್ಗೆ ಯಾರೂ ಕಟ್ಕೊಡೋದಿಲ್ಲ. ನಮ್ಮ ರೈತರನ್ನ ಕರೆದಿಲ್ಲ ಮೇನ್ ಇವರು. ಆಟೋದಲ್ಲಿ ಹಾಕೋ ಬರ್ತೀರಿ, 12 ಗಂಟೆ ಕರೆಂಟ್ ಇರ್ತದೆ, ನಮ್ಮ ಮನೆಗೆ ಹೋಗ್ಬೇಕು, ಅಲ್ಲಿ ನೀರು ಬಿಡೋದಿಲ್ಲ. ಇಲ್ಲಿ 6-3 ಹೋಗ್ತಾರೆ, ಚಿಲ್ಲರೆ ಗಿರಾಕಿ ಯಾರೂ ಇರೋದಿಲ್ಲ. ದೊಡ್ಡ ವ್ಯಾಪಾರ ಬರ್ತಾರೆ, 4 ಜನ ತಗೊಂಡು ಹೋಗ್ತಾರೆ. ಹಂಗಾಗಿ ನಮಗೆ ಮಾಮೂಲಿ ಹೆಂಗಿದ್ರೆ ಹಂಗೆ ಇಲ್ಲಿ. ಸರ್, ನಾವು ಬೆಳಗ್ಗೆ 6 ಗಂಟೆಗೆ ತರಕಾರಿ ತಂದು ಪ್ರತಿದಿನಾನು 9 ಗಂಟೆ ಅಷ್ಟರೊಳಗಡೆ ಸೇಲ್ ಮಾಡಿಕೊಂಡು ಮನೆಗೆ ಹೋಗ್ತಾ ಇದ್ವಿ. ಈಗ ಏನಾಗ್ತಾ ಇದೆ ಅಂದರೆ 11 ಗಂಟೆಗೆ ಅಂತ ಹೇಳ್ಬಿಟ್ಟು ಫಿಕ್ಸ್ ಮಾಡಿದ್ದೇವೆ ಅಂತ ಹೇಳ್ಬಿಟ್ಟು APMCಯಿಂದ ಇದು ಮಾಡಿ ಇರ್ತಾ ಇದ್ದಾರೆ. 11 ಗಂಟೆಗೆ ಬರೋದ್ರಿಂದ ನಮಗೆ ತರಕಾರಿ ಲಾಸ್ ಆಗುತ್ತೆ, ಜೊತೆಗೆ ಟೈಮ್ ವೇಸ್ಟ್ ಆಗುತ್ತೆ, ಜೊತೆಗೆ ಅನಾನುಕೂಲಗಳು ಜಾಸ್ತಿ ಆಗ್ತವೆ. ಇವಾಗ ಆಟೋದಲ್ಲಿ ಹಾಕೊಂಡು ಬಂದಿರ್ತೀವಿ, ಆಟೋದವರಿಗೆ ಇವಾಗ 500 ರೂಪಾಯಿ ಕೊಡೋ ಬದಲು ಅವಾಗ 1000 ರೂಪಾಯಿ ಕೊಡೋ ಹೇಳ್ತಾರೆ. ಆಮೇಲೆ ತರಕಾರಿ ಇವಾಗ 10 ರೂಪಾಯಿ ಹೋಗೋದು, ಅವಾಗ ಏನಾಗುತ್ತೆ ಅಂದರೆ 3 ರೂಪಾಯಿ ಕೊಡಬೇಕಾಗುತ್ತೆ. ಆಮೇಲೆ ಕಸ್ಟಮರ್ಗಳು ಬಂದಿರೋರು ಹೊರಟೋಗಿರ್ತಾರೆ, ಬೇರೆ ಕಡೆ ಎಲ್ಲ ಹೊರಟೋಗ್ತಾರೆ. ಚಿಲ್ಲರೆ ಗಿರಾಕಿಗಳೆಲ್ಲರೂ ಇವಾಗ ಮದುವೆ ಮುಂಜಿ ಇನ್ನೊಂದು ಮತ್ತೊಂದು ಮಾಡೋರೆಲ್ಲರೂ ಬೆಳಗ್ಗೆ ತಗೊಂಡೋಗೋರು ಬಂದುಬಿಟ್ಟು ತಗೊಂಡು ಹೋಗ್ತಾ ಇದ್ರು. ಇವಾಗ ಏನಾಗುತ್ತೆ ಅಂದರೆ ಬೇರೆ ಕಡೆ ಗೋರಿಬ್ನೂರು, ಬಾಗೇಪಲ್ಲಿ, ಇನ್ನು ಬೇರೆ ಕಡೆ ಎಲ್ಲ ಹೊರಟೋಗ್ಬಿಡ್ತಾರೆ. ಇಲ್ಲಿ ನಮಗೆ ಇದಾಗೋದಿಲ್ಲ. ಆಮೇಲೆ ನಾವು ಬೇರೆ ಕಡೆ ಹೋಗಬೇಕಾಗುತ್ತೆ, ಅವಾಗ ನಮಗೂ ರಿಸ್ಕ್ ಆಗುತ್ತೆ. ಇವಾಗ ಇಷ್ಟು ದಿನ ಯಾವ ಥರ ಮಾಡ್ತಾಯಿದ್ರು, ಬೆಳಗ್ಗೆ 6 ಗಂಟೆಯಿಂದ ಮಾಮೂಲಿ ಇದು ಮಾಡ್ತಾಯಿದ್ರು, ಅದೇ ಥರ ಇದ್ದರೆ ಸಾಯಂಕಾಲದವರೆಗೂ ಮಾಡ್ಕೊಳ್ಳಿ, ನಮಗೇನು ಅಭ್ಯಂತರ ಇಲ್ಲ. ಆದರೆ ಸರ್ ಬೆಳಿಗ್ಗೆ 6 ಗಂಟೆಗೆ ಬರ್ತಾ ಇದ್ವಿ, ಮತ್ತು ಇವಾಗ 11 ಗಂಟೆಯಿಂದ ಮೇಲೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇವಾಗ ಟಮಾಟನ್ ಮಾತ್ರ ಬೆಳಗ್ಗೆಯಿಂದನೇ ಮಾಡ್ತಾ ಇದ್ದಾರೆ, ಹೂವನ್ನ ಬೆಳಗ್ಗೆಯಿಂದ ಮಾಡ್ತಾ ಇದ್ದಾರೆ. ಇವಾಗ ನಾವು ತರಕಾರಿ ತರಬೇಕಾದ್ರೆ ಟಮಾಟ ತರ್ತೀವಿ, ಹೂವು ತರ್ತೀವಿ, ತರಕಾರಿನ ತರ್ತೀವಿ, 3 ತಗೊಂಡು ಬಂದವರು ಬೆಳಗ್ಗೆಯಿಂದ ನಾವು ಇದೇ ಕೆಲಸ ಆದರೆ ತೋಟಗಳಲ್ಲಿ ಏನು ಕೆಲಸ ಮಾಡೋದು, ನೀರು ಕಟ್ಟೋದೇನೋ, ಮತ್ತು ಅದನ್ನು ತರೋದೇನೋ, ಅಲ್ಲಿ ತೋಟಗಳ ಹತ್ರ ಜವಾಬ್ದಾರಿ ಏನೋ, ನಾವು ಮತ್ತೆ ಅದನ್ನು ತರೋದು ಇದು ಮಾಡಿದ್ರೆ ಇವಾಗ ಬೆಳಗ್ಗೆ ಟಮಾಟ ತಂದಿರ್ತೀವಿ, ಟಮಾಟ ಏನಾಗೋಗುತ್ತೆ, ಮತ್ತು ಇವಾಗ ಹೂವು ತಂದಿರ್ತೀವಿ, ಹೂವು ಆಗುತ್ತೆ. ತರಕಾರಿ ಇಲ್ಲೇ ಇದ್ದರೆ ಇದಕ್ಕೋಸ್ಕರ ನಾವು ಕಾಯ್ಕೊಂಡೆ ಕೂತ್ಕೋಬೇಕು. ಅಲ್ಲದೆ ಬೆಳಗಿನ ವೇಳೆ ತರಕಾರಿ ತಾಜಾತನದಿಂದ ಇದ್ದು ಉತ್ತಮ ಬೆಳೆಗೆ ಮಾರಾಟವಾಗಲಿದೆ. ಆದರೆ ಮಧ್ಯಾಹ್ನ ಬಿಸಿಲಿನ ವೇಳೆ ತರಕಾರಿ ಮಾರುಕಟ್ಟೆಗೆ ತಂದರೆ ಅದು ಮಾರುಕಟ್ಟೆಗೆ ಬರುವ ವೇಳೆಗೆ ಬಾಡಿ ತಾಜಾತನ ಕಳೆದುಕೊಂಡಿರುತ್ತದೆ. ಇದರಿಂದ ರೈತರಿಗೆ ಬೆಲೆ ಸಿಗದೆ ನಷ್ಟ ಅನುಭವಿಸಬೇಕಾದ ಸ್ಥಿತಿಯೂ ಇದೆ. ರೈತರು APMCಯಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದರೂ ಸಂಬಂಧಪಟ್ಟ APMC ಅಧಿಕಾರಿಗಳು ರೈತರ ಗೋಳು ಕೇಳುವುದಕ್ಕಾದರೂ ಬಾರದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಪ್ರತಿಭಟನಾ ನಿರತ ರೈತರು ಆಕ್ರೋಶ ಹೊರಹಾಕಿದ್ರು. ಅಲ್ಲದೆ ಯಾವುದೇ ಕಾರಣಕ್ಕೂ ಹೊಸ ಆದೇಶದಂತೆ ಮಾರುಕಟ್ಟೆ ನಡೆಸಬಾರದು, ಹಳೆ ಪದ್ಧತಿಯಲ್ಲಿಯೇ ಬೆಳಗ್ಗೆ 6 ಗಂಟೆಗೆ ಮಾರುಕಟ್ಟೆ ಮುಂದುವರಿಯಬೇಕು ಎಂದು ರೈತರು ಪಟ್ಟು ಹಿಡಿದ್ರು. ರೈತರ ಅನಾನುಕೂಲವಾಗುತ್ತಿದೆ ಎಂಬುದನ್ನು ಅರಿತು ಸಮಯ ಬದಲಾವಣೆ ಮಾಡುವುದಾಗಲಿ, ರೈತರೊಂದಿಗೆ ಚರ್ಚೆ ನಡೆಸುವುದಾಗಲಿ ಮಾಡಿದ APMC ಅಧಿಕಾರಿಗಳು ರೈತರ ಹೋರಾಟಕ್ಕೂ ತಮಗೂ ಸಂಬಂಧವೇ ಇಲ್ಲ ಎನ್ನುವಂತೆ ವರ್ತಿಸಿದ್ದು ಮಾತ್ರ ವಿಪರ್ಯಾಸ. ನಾಳೆಯಿಂದ ಎಂದಿನಂತೆ ಬೆಳಗ್ಗೆ 6 ಗಂಟೆಯಿಂದಲೇ ಮಾರುಕಟ್ಟೆ ನಡೆಯುತ್ತಿದ್ದರೆ ಹೋರಾಟ ತೀವ್ರಗೊಳಿಸುವ ಎಚ್ಚರಿಕೆಯನ್ನ ರೈತರು ನೀಡಿದ್ದು, ಈಗಲಾದರೂ APMC ರೈತರ ಪರವಾಗಿ ಆಲೋಚನೆ ಮಾಡಿ ಎಂದಿನಂತೆ ಬೆಳಗಿನ ವೇಳೆಯೇ ಮಾರುಕಟ್ಟೆ ಮುಂದುವರಿಸಲಿದೆಯಾ ಅಥವಾ ಮಂಡಿ ಮಾಲೀಕರ ಒತ್ತಡಕ್ಕೆ ಮಣಿದು ರೈತರಿಗೆ ಅನ್ಯಾಯ ಮುಂದುವರಿಸಲಿದೆಯಾ ಎಂಬುದನ್ನು ಕಾದು ನೋಡಬೇಕಿದೆ. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಬೇಸಿಗೆ ರಜೆ ಮುಗಿಯುತ್ತಿದ್ದಂತೆ ಗಿಡ ನೆಡುವ ಮೂಲಕ ಸರ್ಕಾರಿ ಶಾಲೆಗಳ ಆರಂಭಕ್ಕೆ ಶಿಕ್ಷಣ ಇಲಾಖೆ ಮುಂದಾಗಿದೆ. ಜಿಲ್ಲಾ ಶಿಕ್ಷಣಾಧಿಕಾರಿ ಬೈಲಾಂಜನಪ್ಪ ಶಾಲೆಗೆ ತೋರಣ ಕಟ್ಟಿ ಶಾಲೆಯಲ್ಲಿ ದೀಪ ಬೆಳಗಿಸಿ ಮಕ್ಕಳನ್ನ ಆತ್ಮೀಯವಾಗಿ ಸ್ವಾಗತಿಸಿದ್ರು. ಅಲ್ಲದೆ ಸಿಹಿ ಹಂಚಿ ಸಮವಸ್ತ್ರ ಮತ್ತು ಪಠ್ಯ ಪುಸ್ತಕ ನೀಡಿ ಜಿಲ್ಲೆಯ ಎಲ್ಲ ಸರ್ಕಾರಿ ಶಾಲೆಗಳನ್ನು ಆರಂಭ ಮಾಡಲಾಯಿತು. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸರ್ಕಾರಿ ಶಾಲೆಗಳು ಇಂದು ಆರಂಭಗೊಂಡಿವೆ. ಕಳೆದ 1.5 ತಿಂಗಳಿನಿಂದ ಬೇಸಿಗೆ ರಜೆ ನೀಡಿದ ಸರ್ಕಾರ ಇಂದು ಗಿಡ ನೆಡುವ ಜೊತೆಗೆ ಮಕ್ಕಳಿಗೆ ಸಿಹಿ ತಿಂಡಿ ನೀಡುವ ಮೂಲಕ ಶಾಲೆಗಳ ಆರಂಭಕ್ಕೆ ಚಾಲನೆ ನೀಡಲಾಯಿತು. ಶಾಲಾ ಆರಂಭ ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಶಿಕ್ಷಣ ಅಧಿಕಾರಿ ಬೈಲಾಂಜನಪ್ಪ ಭಾಗವಹಿಸಿದ್ರು. ಈ ವೇಳೆ ಮಾತನಾಡಿದ ಚಿಕ್ಕಬಳ್ಳಾಪುರ ಜಿಲ್ಲಾ ಶಿಕ್ಷಣಾಧಿಕಾರಿ ಬೈಲಾಂಜನಪ್ಪ, ಈ ವರ್ಷದ ಮೊದಲ ದಿನ ಶಾಲಾ ಪ್ರಾರಂಭ ಕಾರ್ಯಕ್ರಮ ಚಿಕ್ಕಬಳ್ಳಾಪುರ ನಗರದ 7ನೇ ವಾರ್ಡ್ನ ಗಂಗನಮಿದ್ದೆ ಸರ್ಕಾರಿ ಶಾಲೆಯಲ್ಲಿ ಹಮ್ಮಿಕೊಂಡಿರುವುದು ಖುಷಿಯಾಗಿದೆ. 5 ತಿಂಗಳ ಹಿಂದೆ ಈ ಶಾಲೆಯ ಬಗ್ಗೆ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರವಾಗಿತ್ತು. ಆ ಸುದ್ದಿ ನಮ್ಮನ್ನ ಎಚ್ಚೆತ್ತುಕೊಳ್ಳುವಂತೆ ಮಾಡಿದ ಪರಿಣಾಮ ಇಂದು ನೂತನ ಶಾಲಾ ಕಟ್ಟಡ ಸಿದ್ಧವಾಗಿದೆ ಎಂದರು. ಈ ಶಾಲೆಯ ಕಟ್ಟಡ ಶಿಥಿಲಗೊಂಡಿದ್ದ ಹಿನ್ನೆಲೆಯಲ್ಲಿ ಶಾಲೆಯ ಹಳೆಯ ಕಟ್ಟಡ ಸಂಪೂರ್ಣ ಕೆಡವಿ ಮಕ್ಕಳನ್ನ ಖಾಸಗಿ ಕಟ್ಟಡಕ್ಕೆ ಹಸ್ತಾಂತರಿಸಿ ಲೋಕೋಪಯೋಗಿ ಇಲಾಖೆಯಿಂದ ಕಟ್ಟಡ ನಿರ್ಮಾಣಕ್ಕೆ ನೀಡಲಾಗಿತ್ತು ಎಂದರು. ಲೋಕೋಪಯೋಗಿ ಇಲಾಖೆಯವರು ಸಹಕರಿಸಿದ ಕಾರಣ ಬೇಸಿಗೆ ರಜೆ
ಮುಗಿಯುವ ಒಳಗೆ ನೂತನ ಕಟ್ಟಡ ಸಿದ್ಧವಾಗಿದ್ದು ಶಾಲಾ ಆರಂಭದ ದಿನಕ್ಕೆ ಕಟ್ಟಡ ನಿರ್ಮಾಣ ಪೂರ್ಣಗೊಳಿಸಿದ್ದಾರೆ. ಈ ಕಟ್ಟಡ ನಿರ್ಮಾಣ ಆಗಲು ಸಹಕಾರ ನೀಡಿದ ನಗರಸಭೆ ಪೌರಾಯುಕ್ತ ಮಂಜುನಾಥ್, ಶಾಲೆಗೆ ಶೌಚಾಲಯ ನಿರ್ಮಾಣ ಮಾಡಲು ದಾನಿಗಳು ಸಹಕರಿಸಿದ್ದಾರೆ. ಎಲ್ಲರ ಸಹಕಾರದಿಂದ ಈ ಶಾಲೆ ನೂತನ ಕಟ್ಟಡ ನಿರ್ಮಾಣವಾಗಿ ಅದೇ ಕಟ್ಟಡದಲ್ಲಿ ಶಾಲೆ ಪ್ರಾರಂಭವಾಗಿದೆ ಎಂದ್ರ. ಸರ್ಕಾರ ಮತ್ತು ಶಿಕ್ಷಣ ಇಲಾಖೆ ಎಲ್ಲವನ್ನ ಮಾಡಲು ಸಾಧ್ಯವಿಲ್ಲ. ಸುಮಾರು 50,000 ಶಾಲೆಗಳು ರಾಜ್ಯದಲ್ಲಿವೆ. ಅಷ್ಟು ಶಾಲೆಗಳಿಗೆ ಇರುವ ಬಜೆಟ್ನಲ್ಲಿ ಎಲ್ಲ ಸೌಲಭ್ಯ ನೀಡಲು ಆಗುತ್ತಿಲ್ಲ. ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆ ಸಂಘ ಸಂಸ್ಥೆಗಳು ಮುಂದೆ ಬಂದು ಸರ್ಕಾರಿ ಶಾಲೆಗಳ ಸಮಸ್ಯೆಗಳನ್ನು ಬಗೆಹರಿಸುತ್ತಿರುವುದು ಸಂತಸ ತಂದಿದೆ. ಈ ಸರ್ಕಾರಿ ಶಾಲೆಗೆ ಬರುವ ಮಕ್ಕಳು ತುಂಬಾ ಬಡವರಾಗಿದ್ದು ಆರ್ಥಿಕವಾಗಿ ಹಿಂದುಳಿದ ವರ್ಗದ ಮಕ್ಕಳೇ ಸರ್ಕಾರಿ ಶಾಲೆಗೆ ಬರುತ್ತಾರೆ. ಸರ್ಕಾರದಿಂದ ಉಚಿತ ಶಿಕ್ಷಣ ಕೊಡುತ್ತಿದ್ರು ಮಕ್ಕಳಿಗೆ ಸಂಪೂರ್ಣ ಸಹಕಾರ ಕೊಡುವುದಕ್ಕೆ ಸಂಘ ಸಂಸ್ಥೆಗಳು ಮುಂದೆ ಬಂದಾಗ ಸಮಾಜಕ್ಕೆ ಉತ್ತಮ ಸಂದೇಶ ನೀಡಿದಂತಾಗುತ್ತದೆ ಎಂದರು. ದಾನಿಗಳು ಮುಂದೆ ಬಂದು ಸರ್ಕಾರಿ ಶಾಲೆಗಳಿಗೆ ಸಹಾಯ ಹಸ್ತ ಚಾಚುವುದರಿಂದ ಬಡ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಸಹಕಾರಿಯಾಗಲಿದ್ದು ಇಂದು ಎಲ್ಲ ಮಕ್ಕಳಿಗೆ ಸಮವಸ್ತ್ರ ಮತ್ತು ಪಠ್ಯಪುಸ್ತಕ ವಿತರಿಸಲಾಗಿದೆ ಎಂದರು. ಶಾಲೆಯ ಆರಂಭದ ಹಿನ್ನೆಲೆಯಲ್ಲಿ ಶಾಲಾ ಮಕ್ಕಳಿಗೆ ನೋಟ್ಬುಕ್ ಮತ್ತು ಲೇಖನಿ ಸಾಮಗ್ರಿಗಳನ್ನು ವಿತರಣೆ ಮಾಡಿ ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆ ಮಾನವೀಯತೆ ಮೆರೆಯಿತು. ಫೆಬ್ರವರಿ ಅಥವಾ ಜನವರಿ ಅನಿಸುತ್ತೆ, ಆ ಸಂದರ್ಭದಲ್ಲಿ ಈ ಶಾಲೆ ಬಗ್ಗೆ ಒಂದು ಆರ್ಟಿಕಲ್ ಮಾಡಿದ್ರು. ಅದು ನಮ್ಮನ್ನು ಹೆಚ್ಚಿಸ್ತು. ಇಂಥ ಒಂದು ನಗರ ಪ್ರದೇಶದಲ್ಲೂ ಕೂಡ ಈ ಥರದ ಒಂದು ಅವಘಡ ಆಗಿದೆಯಾ ಅನ್ನೋದು. ಅದನ್ನು ಒಂದೇ ಕೆಲವೇ ದಿನಗಳಲ್ಲಿ ಇಲ್ಲಿನ ಮುಖಂಡರುಗಳು, ಸ್ಥಳೀಯ ಮುಖಂಡರುಗಳು ಪರಿಹರಿಸಿ ಇದಕ್ಕೆ ಪರ್ಯಾಯವಾಗಿ ಒಂದು, ಮತ್ತು ನಮ್ಮ BO ಇವತ್ತಿಲ್ಲ, ವೆಂಕಟೇಶಪ್ಪ ಅವರು, ನಮ್ಮ ಆನಂದ್ ಅವರು ಇವರೆಲ್ಲ ಸೇರಿಕೊಂಡು ಪರ್ಯಾಯವಾಗಿ ಒಂದು ರೂಮನ್ನು ಮಾಡಿ ಅಲ್ಲಿ ಮಕ್ಕಳಿಗೆ ಶೈಕ್ಷಣಿಕ ವರ್ಷವನ್ನು ಮುಗಿಸಿದ್ವಿ. ಸೊ PWDಗೆ ಕೊಟ್ಟಂಥ ಕೆಲಸ, ವಿವೇಕ ಯೋಜನೆಯಲ್ಲಿ 2 ಕೊಠಡಿಗಳನ್ನ ಕಟ್ಟಿರುವಂಥ ಕೊಟ್ಟಂಥ ಕೆಲಸ ಅತಿ ಶೀಘ್ರದಲ್ಲಿ ಆದ್ಯತೆ ಮೇಲೆ ಇಲ್ಲಿ ಮಾಡಿದರು. ಇದಕ್ಕೆ ಮಾಡಲಿಕ್ಕೆ ಪೂರ್ವವಾದಂತಹ ಒಂದು ತಳಹದಿನ ಹಾಕಲಿಕ್ಕೆ ನಮ್ಮ ಪೌರಾಯುಕ್ತರು ಕಾರಣ ಆಗ್ತದೆ. ಯಾಕಂದರೆ ಈ ಜಾಗದ ಸಮಸ್ಯೆಗಳನ್ನ ಬಗೆಹರಿಸಿಕೊಟ್ಟಿದ್ರು, ಜಾಗನ ನಮ್ಮ ಶಾಲೆಗೆ ಇದೆ ಅನ್ನುವಂಥದ್ದನ್ನು ದಾಖಲೆಗಳನ್ನ ತೋರಿಸಿಕೊಟ್ಟಿದ್ರು. ಅದು ಪೂರ್ವವಾಗಿ ಟಾಯ್ಲೆಟನ್ನು ದಾನಿಗಳು ಮಾಡಿಕೊಟ್ಟಿದ್ದಾರೆ, ದಾನಿಗಳು ಮಾಡಿಕೊಟ್ರು. ಸೊ ಹೀಗೆ ಈ ಶಾಲೆ ಇವತ್ತು ನಾವು ಶೈಕ್ಷಣಿಕ ವರ್ಷಕ್ಕೆ ಆಗ್ತದೆ ಇಲ್ವೋ ಅಂತ ಅಂದ್ಕೊಂಡಿದ್ವಿ. ಅದನ್ನು ಸಮರ್ಪಿಸಿ ಈ ವರ್ಷಕ್ಕೆ ಸಮರ್ಪಿಸಿದ್ದಾರೆ. ಆದರೆ ಇನ್ನೂ ಒಂದು 10-15% ಕೆಲಸ ಇದೆ, ಅದನ್ನು ಮುಗಿಸ್ತಾರೆ. ಅದನ್ನು ಶಿಕ್ಷಕರು ಮತ್ತು ನಮ್ಮ SDMC ಅವರು ಅದನ್ನು ನೋಡಿಕೊಂಡು ಪೂರ್ಣವಾಗಿ ಎಲ್ಲ ಕೆಲಸ ಹೋಗ್ತಾರೆ. ಸರ್ಕಾರಿ ಶಾಲೆಯಲ್ಲಿ ಬರುವಂತಹ ಮಕ್ಕಳು ಎಲ್ಲನೂ ದುರ್ಬಲ ವರ್ಗದ ಮಕ್ಕಳು, ಮತ್ತು ಆರ್ಥಿಕವಾಗಿ ಹಿಂದುಳಿದಿರುವಂಥ ಮಕ್ಕಳು, ಹಿಂದುಳಿದ ವರ್ಗದ ಮಕ್ಕಳು, SC ST ಮಕ್ಕಳು, ಅಲ್ಪಸಂಖ್ಯಾತ ಮಕ್ಕಳು ಇವರೇ ಜಾಸ್ತಿ ಇದ್ದಾರೆ. ಮೊದಲನೇ ದಿನವೇ ಮಕ್ಕಳನ್ನು ನಾವು ಬರಮಾಡಿಕೊಂಡು ಸಿಹಿಯನ್ನು ಕೊಟ್ಟು ಶಾಲೆಗೆ ನಾವು ಆನಂದಿಸಿದ್ವಿ. ಆ ಮಕ್ಕಳಿಗೆ ಖುಷಿನ ಕೊಡುವಂಥ ಒಂದು ಸಂಸ್ಥೆ ಮಾಡ್ಕೊಂಡ್ರೆ ಬೇರೆಯವರಿಗೆ ಮಾದರಿ ಕೂಡ ಇದು. ಕಾರ್ಯಕ್ರಮದಲ್ಲಿ ನಗರಸಭೆ ಪೌರಾಯುಕ್ತ ಮಂಜುನಾಥ್, ಸಮಾಜ ಸೇವಕ ಹೋಟೆಲ್ ರಾಮಣ್ಣ, ಗುಂಪು ಮರದ ಆನಂದ್, ಶಾಲೆಯ ಶಿಕ್ಷಕರು ಉಪಸ್ಥಿತರಿದ್ದರು. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಚೇಳೂರು ತಾಲೂಕಿನಾದ್ಯಂತ ಮೊದಲ ದಿನ ಶಾಲೆಯಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಅದ್ದೂರಿ ಸ್ವಾಗತ ಕೋರಿದ್ರು. ಶಾಲೆಗೆ ಬರುತ್ತಿದ್ದಂತೆಯೇ ಶಿಕ್ಷಕರು ಮಕ್ಕಳನ್ನ ಮೈದುಂಬಿ ಅಪ್ಪಿಕೊಂಡು ಪ್ರೀತಿಯಿಂದ ಶಾಲೆಯೊಳಗೆ ಸ್ವಾಗತಿಸಿದ್ರು. ಇಂದಿನಿಂದ ಶೈಕ್ಷಣಿಕ ವರ್ಷದ ಶಾಲೆ ಆರಂಭವಾಗಿದ್ದು ಮಕ್ಕಳಿಗೆ ಸಿಹಿ ಹಂಚುವ ಮೂಲಕ ಶಿಕ್ಷಣ ಇಲಾಖೆ ಮಕ್ಕಳನ್ನು ಶಾಲೆಗೆ ಆಹ್ವಾನಿಸಿತು. ಬೇಸಿಗೆ ರಜೆಯ ಆಟದಲ್ಲಿ ಮೈಮರೆತಿದ್ದ ಮಕ್ಕಳು ಇಂದಿನಿಂದ ಮತ್ತೆ ಪಾಠದೊಳ ಸೇರಲು ಹೊರಟಿದ್ದಾರೆ. ರಾಜ್ಯದಾದ್ಯಂತ ಇಂದಿನಿಂದ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳು ಆರಂಭವಾಗಿದೆ. ಮೇ 29ರಿಂದ ಶಿಕ್ಷಕರು ಶಾಲೆಗಳಿಗೆ ಆಗಮಿಸಿ SDMC ಸದಸ್ಯರು ಹಾಗೂ ಹಾಳೆ ವಿದ್ಯಾರ್ಥಿಗಳು ಸ್ಥಳೀಯ ಗ್ರಾಮಸ್ಥರ ನೆರವಿನೊಂದಿಗೆ ಶಾಲಾ ಪ್ರಾರಂಭೋತ್ಸವಕ್ಕೆ ತರಗತಿಗಳನ್ನು ಸಜ್ಜುಗೊಳಿಸಿ ಶ್ರಮದಾನ ಕಾರ್ಯಕ್ರಮದಡಿ ಪ್ರತಿಯೊಂದು ಕೊಠಡಿ, ಬಿಸಿಯೂಟದ ಅಡುಗೆ ಮನೆ, ಶಾಲಾ ಆವರಣ ಸ್ವಚ್ಛತಾ ಕಾರ್ಯದ ನಂತರ ಬಾಳೆಕಂದು, ಮಾವಿನ ಪತ್ರೆ ಕಟ್ಟಿ ರಂಗೋಲಿ ಬಿಡಿಸಿ ತಳಿರು ತೋರಣಗಳಿಂದ ಶಾಲೆಗಳನ್ನು ಸಿಂಗರಿಸಿದ್ದರು. ಗಡಿ ಭಾಗದ ಚೇಳೂರು ತಾಲೂಕಿನಲ್ಲಿ ಸರ್ಕಾರಿ ಶಾಲೆಗಳ ಸಂಭ್ರಮ ಆರಂಭವಾಗಿದೆ. ನಲ್ಲಗುಟ್ಲಪಲ್ಲಿ ಕ್ಲಸ್ಟರ್ನ ಪಸುವಾರಪಲ್ಲಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಅದ್ದೂರಿಯಾಗಿ ಬ್ಯಾಂಡ್ ಸೆಟ್ ವಾದ್ಯದೊಂದಿಗೆ ವಿಭಿನ್ನವಾಗಿ ಗ್ರಾಮದ ಪ್ರಮುಖ ರಸ್ತೆಯಲ್ಲಿ ಮೆರವಣಿಗೆ ಮಾಡಿ ಗುಲಾಬಿ ಹೂ,
ಸಿಹಿ ನೀಡಿ ಬರಮಾಡಿಕೊಳ್ಳಲಾಗಿದೆ. ಶಾಲೆಗೆ ಬಂದ ಮಕ್ಕಳಿಗೆ ಮೊದಲ ದಿನವೇ ಸಮವಸ್ತ್ರ, ಪಠ್ಯಪುಸ್ತಕ ವಿತರಣೆ ಮಾಡಿ ಹಾಲು, ಬಿಸ್ಕೆಟ್ ನೀಡಿ ಮಕ್ಕಳಲ್ಲಿ ಉತ್ಸಾಹ ತುಂಬಿದ್ದಾರೆ. ಗಡಿಭಾಗದಲ್ಲಿ ಬಿಸಿಲಿನ ತಾಪ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಶಾಲೆಯತ್ತ ಮಕ್ಕಳು ಮುಖ ಮಾಡಿಲ್ಲ ಎನ್ನಲಾಗಿದ್ದು, ಕೆಲವು ಕಡೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ಕರೆ ಮಾಡಿದ ಶಿಕ್ಷಕರು ಶಾಲೆಗೆ ಮಕ್ಕಳನ್ನು ಕಳುಹಿಸಿಕೊಡಲು ತಿಳಿಸಿದ್ದಾರೆ. ಮೊದಲ ದಿನವಾದ ಇಂದಿನಿಂದಲೇ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟ ಸಿಗಲಿದೆ. ಇನ್ನು ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ವೆಂಕಟರಮಣಪ್ಪ, ಸದಸ್ಯರು, ಪೋಷಕರು, ಸಿಆರ್ಪಿ ವಿಜಯಕುಮಾರ್, ಮುಖ್ಯ ಶಿಕ್ಷಕ ವಿ ಸತ್ಯನಾರಾಯಣ, ಲಕ್ಷ್ಮೀನಾರಾಯಣ, ಸಿಬ್ಬಂದಿ, ಸರ್ಕಾರಿ ಪ್ರೌಢಶಾಲಾ ಪ್ರಹಾರಿ ಮುಖ್ಯ ಶಿಕ್ಷಕ ಟಿ ಮಂಜುನಾಥ್, ಶಿಕ್ಷಣ ಇಲಾಖೆ ಜಯಣ್ಣ ವಿದ್ಯಾರ್ಥಿಗಳಿಗೆ ಅದ್ದೂರಿಯಾಗಿ ಸ್ವಾಗತ ಕೋರಿ ಶುಭಾಶಯ ತಿಳಿಸಿದರು. ಸಿಎಸ್ ವೆಂಕಟೇಶ್, ಸಿಟಿವಿ ನ್ಯೂಸ್, ಚೇಳೂರು. ಪೆನ್ ಡ್ರೈವ್ ಪ್ರಕರಣ ಮತ್ತು ಅತ್ಯಾಚಾರ ಆರೋಪ ಬಂದ ನಂತರ ಕಳೆದ 1 ತಿಂಗಳಿಗೂ ಹೆಚ್ಚು ಕಾಲದಿಂದ ತಲೆಮರೆಸಿಕೊಂಡಿದ್ದ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಕೊನೆಗೂ ಬೆಂಗಳೂರಿಗೆ ಆಗಮಿಸಿದ್ದು, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಕೂಡಲೇ ಎಸ್ಐಟಿ ಪೊಲೀಸರು ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ವಿದೇಶದಿಂದ ಗುರುವಾರ ಮಧ್ಯರಾತ್ರಿ 12:40 ಸುಮಾರಿಗೆ ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಪ್ರಜ್ವಲ್ ರೇವಣ್ಣ ಆಗಮಿಸುತ್ತಿದ್ದಂತೆ ಅವರನ್ನ ಮಹಿಳಾ ಅಧಿಕಾರಿಗಳು ಬಂಧಿಸಿದ್ದಾರೆ. ಗುರುವಾರ ಮಧ್ಯರಾತ್ರಿ 12:40 ಸುಮಾರಿಗೆ ಪ್ರಜ್ವಲ್ ಬಂಧನವಾಯಿತು. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಹೊರಟ ಪ್ರಜ್ವಲ್ ರೇವಣ್ಣ ಎಸ್ಐಟಿ ವಶದಲ್ಲಿ ಬೆಂಗಳೂರಿನ ಕೇಂದ್ರ ಕಚೇರಿಯತ್ತ ಪ್ರಯಾಣ ಮಾಡಿದರು. ಇನ್ನು ವಿಮಾನ ನಿಲ್ದಾಣದಲ್ಲಿ ಮಾಧ್ಯಮಗಳ ಕಣ್ತಪ್ಪಿಸಿ ಹಿಂದಿನ ಗೇಟ್ನಿಂದ ಪ್ರಜ್ವಲರನ್ನ ಅಧಿಕಾರಿಗಳು ಕರೆದೊಯ್ದಿದ್ದು ವಿಶೇಷವಾಗಿತ್ತು. ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಮನೆ ಕೆಲಸದವರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪ ಎದುರಿಸುತ್ತಿದ್ದಾರೆ. ಅಲ್ಲದೆ ಕೆಲ ವಿಡಿಯೋ ತುಣುಕುಗಳು ಅವರು ಹಲವು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ವಿಚಾರಕ್ಕೆ ಸಂಬಂಧಿಸಿ ಈಗಾಗಲೇ ವಕೀಲ ಹಾಗೂ ಬಿಜೆಪಿ ಮುಖಂಡ ಸೇರಿ ಹಾಸನ ಮಾಜಿ ಶಾಸಕರ ಬೆಂಬಲಿಗರನ್ನ ಪೆನ್ ಡ್ರೈವ್ ಹಂಚಿದ ಆರೋಪದಡಿ ಈಗಾಗಲೇ ಬಂಧಿಸಲಾಗಿದೆ. ಅಲ್ಲದೆ ಇಂದು ನ್ಯಾಯಾಲಯದ ಮುಂದೆ ಪ್ರಜ್ವಲ್ ರವರನ್ನ ಹಾಜರುಪಡಿಸಲಾಗಿದ್ದು, ಜೂನ್ 6ರ ಒಳಗೆ ಕಸ್ಟಡಿಗೆ ನೀಡಿ ನ್ಯಾಯಾಲಯ ಆದೇಶ ನೀಡಲಾಗಿದೆ. ಸತೀಶ್ ಕುಮಾರ್, ಸಿಟಿವಿ ನ್ಯೂಸ್, ದೇವನಹಳ್ಳಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ನಿಮ್ಮ ಮಕ್ಕಳ ಅತ್ಯುತ್ತಮ ಶಿಕ್ಷಣಕ್ಕಾಗಿ ನ್ಯೂ ಹಾರಿಸನ್ ಆಂಗ್ಲ ಮಾಧ್ಯಮ ಶಾಲೆ ಡಾಕ್ಟರ್ ಜಿವಿ ಮಂಜುನಾಥ್ ಅವರ ಅಧ್ಯಕ್ಷತೆಯಲ್ಲಿ ಮುನ್ನಡೆಯುತ್ತಿರುವ ಶಿಕ್ಷಣ ಸಂಸ್ಥೆ. ನ್ಯೂ ಹಾರಿಸನ್ ಶಾಲೆಯ ಕಾರ್ಯದರ್ಶಿ ವಿಘ್ನೇಶ್ ಬಾಬು ಜಿಎಂ, ಬಿಇಎಂಎಸ್ ಟೆಕ್ಸಾಸ್ 4&M ಅಮೆರಿಕ ಅವರ ನೇತೃತ್ವದಲ್ಲಿ ಯಶಸ್ವಿಯಾಗಿ ಮುನ್ನಡೆಯುತ್ತಿರುವ ಶಾಲೆ. ಕಳೆದ 15 ವರ್ಷದಿಂದ ಎಸ್ಎಸ್ಎಲ್ಸಿಯಲ್ಲಿ 100% ಫಲಿತಾಂಶ, ಅತಿ ಹೆಚ್ಚು ಅತ್ಯುನ್ನತ ಶ್ರೇಣಿ ಫಲಿತಾಂಶ ಪಡೆಯುತ್ತಿರುವ ಏಕೈಕ ಶಾಲೆ. ಎಲ್ಕೆಜಿಯಿಂದ ಎಸ್ಎಸ್ಎಲ್ಸಿವರೆಗೆ ಆಂಗ್ಲ ಮಾಧ್ಯಮದಲ್ಲಿ ಶಿಕ್ಷಣ, ನುರಿತ ಶಿಕ್ಷಕರು ಮತ್ತು ಆರಾಮದಾಯಕ ವಾತಾವರಣ ಹೊಂದಿದ ಶಾಲೆ. ಯಾವುದೇ ಒತ್ತಡವಿಲ್ಲದೆ ಮಕ್ಕಳ ಅತ್ಯುತ್ತಮ ಭವಿಷ್ಯದ ವೃತ್ತಿ ಜೀವನಕ್ಕೆ ಸಹಾಯ. ಶಾಲಾ ಶೈಕ್ಷಣಿಕ ಪಠ್ಯಕ್ರಮದ ಜೊತೆಗೆ ಸಾಂಸ್ಕೃತಿಕ, ನಾಟಕ, ಸಂಗೀತ, ನೃತ್ಯ ಮತ್ತು ಕ್ರೀಡೆಗಳು ಹೆಚ್ಚಿನ ಆಯೋಜನೆ. ಸುವಿಶಾಲ ಆಟದ ಮೈದಾನ, ಸುಸಜ್ಜಿತ ಶಾಲಾ ಕಟ್ಟಡ, ಸುಭದ್ರತೆಯ ಶಾಲಾ ಬಸ್ಗಳ ಸಂಪರ್ಕ. ಮತ್ತೇಕೆ ತಡ? ಕೂಡಲೇ ನಿಮ್ಮ ಮಕ್ಕಳ ದಾಖಲಾತಿಗಾಗಿ ಸಂಪರ್ಕಿಸಿ ನ್ಯೂ ಹಾರಿಸನ್ ಶಾಲೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ 9448664528. ದೇವಾಲಯದ ಮುಂದೆ ಇರಬೇಕಾದ ಕಲ್ಯಾಣಿ ಹೋಟೆಲ್ನಲ್ಲಿ ಯಾಕಂದ್ರೆ ಈ ಹೋಟೆಲ್ ಹೆಸರೇ ಕಲ್ಯಾಣಿ ಊಟ. ಕಲ್ಯಾಣಿಯ ಮುಂದೆ ಊಟ ರುಚಿ ಮತ್ತು ಶುಚಿಯಾದ ಊಟ. ಬೆಳಗಿನ ಉಪಹಾರಕ್ಕಾಗಿ ಕೂಡಲೇ ಭೇಟಿ ನೀಡಿ ಹೋಟೆಲ್ ಕಲ್ಯಾಣಿ ಊಟ. ಇಲ್ಲಿ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಸೇರಿ ಎಲ್ಲಾ ತರಹದ ಊಟ ದೊರೆಯುತ್ತದೆ. ಬೆಳಗಿನ ಉಪಹಾರಕ್ಕಾಗಿ ಬಗೆ ಬಗೆಯ ದೋಸೆ, ಮೃದುವಾದ ಇಡ್ಲಿ ಜೊತೆಗೆ ವಡೆ, ಬಗೆ ಬಗೆಯ ತಿಂಡಿ, ವಿಧ ವಿಧವಾದ ಊಟ ಸಿಗುತ್ತದೆ. ಹಾಗೂ ನಮ್ಮಲ್ಲಿ ಕ್ಯಾಟರಿಂಗ್ ಸೌಲಭ್ಯವೂ ಸಹ ದೊರೆಯುತ್ತದೆ. ಇಷ್ಟಕ್ಕೂ ಇದು ಇರುವುದಾದರೂ ಎಲ್ಲಿ ಅಂತೀರಾ? ಹಿಂದೆ ಭೇಟಿ ನೀಡಿ ಹೋಟೆಲ್ ಕಲ್ಯಾಣಿ ಊಟ, ವಿಶ್ವನಾಥನ್ ಪಿಳ್ಳೈ ಕಿಚನ್, ಆದಿಯೋಗಿ ಪ್ರತಿಮೆ, ಪ್ರವೇಶ ದ್ವಾರದ ಬಳಿ, ಚಿಕ್ಕಬಳ್ಳಾಪುರ.
ಜೈನ್ ಮಿಷನ್ ಹಾಸ್ಪಿಟಲ್ ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, ಓಟಿ ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ಐಸಿಯು, ಎನ್ಐಸಿಯು, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಬಾಗೇಪಲ್ಲಿ ಪಟ್ಟಣದ ವಾಸವಿ ಕನ್ನಿಕಾ ಪರಮೇಶ್ವರಿ ದೇವಾಲಯದ 25ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಆರ್ಯ ವೈಶ್ಯ ಮಂಡಳಿ ಟ್ರಸ್ಟ್ನಿಂದ ಮೇ 31ರಿಂದ ಜೂನ್ 2ರವರೆಗೆ 25 ವರ್ಷಗಳ ಬೆಳ್ಳಿ ಹಬ್ಬ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಳ್ಳಲಾಗಿದೆ. ಟ್ರಸ್ಟ್ ಅಧ್ಯಕ್ಷ ಕೆವಿ ವೆಂಕಟೇಶ್ ಗುಪ್ತಾ ಅಧ್ಯಕ್ಷತೆಯಲ್ಲಿ ನಡೆದ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ 2023-24ನೇ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ 85ಕ್ಕಿಂತ ಹೆಚ್ಚು ಅಂಕ ಗಳಿಸಿರುವ ಆರ್ಯವೈಶ್ಯ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಳ್ಳಲಾಗಿದೆ. ಜೂನ್ 2ರಂದು ಬೆಳ್ಳಿ ಹಬ್ಬ, ಮಹಾ ಕುಂಭಾಭಿಷೇಕ, ಮುತ್ತಿನ ಪಲ್ಲಕ್ಕಿ, ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ವಾಸವಿ ಕನ್ನಿಕಾ ಪರಮೇಶ್ವರಿ ದೇವಾಲಯದಲ್ಲಿ ದೇವತೆ ಪ್ರತಿಷ್ಠಾಪಿಸಿ 25 ವರ್ಷಗಳಾಗಿದೆ ಎಂದು ರಾಘವೇಂದ್ರ ಸ್ವಾಮಿ ದೇವಾಲಯದಿಂದ ಕಳಶ ಹಾಗೂ ವಾಸವಿ ಕನ್ನಿಕಾ ಪರಮೇಶ್ವರಿ ಮೆರವಣಿಗೆ ಮಾಡಲಾಯಿತು. ಕಳಶದ ಮೂಲಕ ಡಿವಿಜಿ ರಸ್ತೆಯಿಂದ ಕನ್ಯಕಾ ಪರಮೇಶ್ವರಿ ದೇವಾಲಯದವರೆಗೆ ಮೆರವಣಿಗೆ ಹೊರಡಲಾಯಿತು. ಈ ಮೆರವಣಿಗೆಯಲ್ಲಿ ಆರ್ಯವೈಶ್ಯ ಮಹಿಳೆಯರು, ಪುರುಷರು ಕಳಶಗಳನ್ನು ಹಿಡಿದು ದೇವಿಗೆ ಘೋಷಣೆ ಕೂಗುತ್ತಾ ವಾಸವಿ ಕನ್ನಿಕಾ ಪರಮೇಶ್ವರಿಯ ಜೊತೆಯಲ್ಲಿ ಪೂಜೆ ಸಲ್ಲಿಸಲು ಮೆರವಣಿಗೆ ಮೂಲಕ ದೇವಾಲಯಕ್ಕೆ ತೆರಳಿದರು. ಇಂದು ವಾಸವಿ ಕನ್ನಿಕಾ ಪರಮೇಶ್ವರಿಯ ದೇವಾಲಯದಲ್ಲಿ 25ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಮಾತೆಗೆ ವಿಶೇಷ ಪೂಜೆ ಅಲಂಕಾರ ಮಾಡಲಾಯಿತು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಕಳೆದ 32 ವರ್ಷಗಳಿಂದ ಶಿಕ್ಷಕರಾಗಿ ಸುದೀರ್ಘ ಸೇವೆ ಸಲ್ಲಿಸಿ ವಯೋನಿವೃತ್ತಿಯಾದ ಶಿಕ್ಷಕ ಕೆಸಿ ಶಿವಶಂಕರ್ ಅವರನ್ನ ಅವರ ಅಭಿಮಾನಿಗಳು ಆತ್ಮೀಯವಾಗಿ ಬೀಳ್ಕೊಟ್ರ. ಬೃಹತ್ತಾಗಿ ಬೀಳ್ಕೊಡುಗೆ ಸಮಾರಂಭ ಆಯೋಜಿಸುವ ಮೂಲಕ ಅವರ ನಿವೃತ್ತಿ ಜೀವನ ಸುಖಕರವಾಗಿರಲಿ ಎಂದು ಹಾರೈಸಿ ಆತ್ಮೀಯವಾಗಿ ಸನ್ಮಾನಿಸಿದರು. ಚಿಂತಾಮಣಿ ತಾಲೂಕಿನ ಕೈವಾರ ಗ್ರಾಮದ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ನಿವೃತ್ತಿಯಾದ ಶಿಕ್ಷಕ ಕೆಸಿ ಶಿವಶಂಕರ್ ಅವರನ್ನ ತಾಲೂಕಿನಾದ್ಯಂತ ಇರುವ ಅವರ ಅಭಿಮಾನಿ ಬಳಗ, ಸಹ ಶಿಕ್ಷಕ ವೃಂದ, ವಿವಿಧ ಸಂಘಟನೆಗಳ ಮುಖ್ಯಸ್ಥರು ಒಟ್ಟಾಗಿ ಆಗಮಿಸಿ ಅವರನ್ನ ಆತ್ಮೀಯವಾಗಿ ಸನ್ಮಾನಿಸಿದರು. ಈ ವೇಳೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿ ಕಾರ್ಯಕ್ರಮಕ್ಕೆ ಆಗಮಿಸಿ ನಿವೃತ್ತಿಯಾದ ಶಿಕ್ಷಕ ಶಿವಶಂಕರ್ ಅವರನ್ನ ಸನ್ಮಾನಿಸಿ ಮಾತನಾಡಿ, ಶಿವಶಂಕರ್ ಅವರು 32 ವರ್ಷ ಸರ್ಕಾರಿ ಶಾಲೆಯಲ್ಲಿ ಉತ್ತಮ ಕರ್ತವ್ಯ ನಿರ್ವಹಿಸಿ ಬಡ ಮಕ್ಕಳಿಗೆ ಉತ್ತಮ ಪಾಠ ಪ್ರವಚನ ಮಾಡಿ ವಯೋ ನಿವೃತ್ತಿಯಾಗುತ್ತಿದ್ದಾರೆ. ಉತ್ತಮ ಶಿಕ್ಷಕ ಕೆಸಿ ಶಿವಶಂಕರ್ ಅವರ ನಿವೃತ್ತಿ ಜೀವನ ಆರೋಗ್ಯಕರವಾಗಿ ಇರಲಿ ಎಂದು ಆಶಿಸಿದರು. ನಿವೃತ್ತಿಯಾದ ಶಿಕ್ಷಕ ಶಿವಶಂಕರ್ ಅವರನ್ನ ಹಳೆ ಶಿಕ್ಷಕರು, ತಾಲೂಕಿನಾದ್ಯಂತ ಇರುವ ಶಿಕ್ಷಕ ಸ್ನೇಹಿತರು ತಂಡೋಪತಂಡವಾಗಿ ಆಗಮಿಸಿ ಆತ್ಮೀಯವಾಗಿ ಸನ್ಮಾನಿಸಿ ಬೀಳ್ಕೊಟ್ಟರು. ನಿವೃತ್ತಿ ಶಿಕ್ಷಕ ಕೆಸಿ ಶಿವಶಂಕರ್ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಪ್ರಾರಂಭವಾದಾಗ ಅವರ ಪ್ರಥಮ ಶಿಕ್ಷಕರ ಸಂಘಟನೆ ಪ್ರತಿನಿಧಿಯಾಗಿ, ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಂಘದ ಅಧ್ಯಕ್ಷರಾಗಿ, 3 ಬಾರಿ ಶಿಕ್ಷಕರ ಜಿಲ್ಲಾ ಸಂಘದ ಖಜಾಂಚಿಯಾಗಿ, ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಅವರ ಬೀಳ್ಕೊಡುಗೆ ಸಮಾರಂಭದಲ್ಲಿ ಅನೇಕ ಶಿಕ್ಷಕರ ಸಂಘಟನೆಗಳ ಮುಖಂಡರು ಭಾಗವಹಿಸಿ ಅವರನ್ನ ಆತ್ಮೀಯವಾಗಿ ಸನ್ಮಾನಿಸಿದರು. ಇನ್ನು ಈ ಸಂದರ್ಭದಲ್ಲಿ ಡಾಕ್ಟರ್ ಸೌಜನ್ಯ, ದೀಪಕ್ ರೆಡ್ಡಿ, ಚೇತನ್, ಸಾವಿತ್ರಮ್ಮ, ಪ್ರೀತಿ ಪಬ್ಲಿಕ್ ಶಾಲೆ ಅಧ್ಯಕ್ಷ ಮಾಲತಿ, ಶಿಕ್ಷಕರಾದ ಸುರೇಶ್ ಬಾಬು, ಈಶ್ವರ್ ರೆಡ್ಡಿ, ದಾಮೋದರ್ ರೆಡ್ಡಿ, ಜನಾರ್ದನ ರೆಡ್ಡಿ ಮತ್ತಿತರರು ಹಾಜರಿದ್ದರು.
ಜಿಎಲ್ ಶಂಕರ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಎರಡು 2024-25ನೇ ಸಾಲಿನ ಶೈಕ್ಷಣಿಕ ಬಲವರ್ಧನೆ ವರ್ಷ ಎಂದು ಶಿಕ್ಷಣ ಇಲಾಖೆ ಘೋಷಣೆ ಮಾಡಿದ್ದು, ಮಕ್ಕಳನ್ನ ಶೈಕ್ಷಣಿಕವಾಗಿ ಬಲಗೊಳಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಣೆ ಮಾಡಲು ಅಗತ್ಯ ಕ್ರಮಗಳ ಬಗ್ಗೆ ಶಿಕ್ಷಕರಿಗೆ ಮಾರ್ಗದರ್ಶನ ನೀಡಲಾಗಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಎಚ್.ಎಸ್. ಚಂದ್ರಕಲಾ ಹೇಳಿದರು. ಮಾಲೂರು ತಾಲೂಕಿನಾದ್ಯಂತ ತಾಲೂಕು ಮಟ್ಟದ ಶಾಲಾ ಪ್ರಾರಂಭೋತ್ಸವದ ಅಂಗವಾಗಿ ಮಾಲೂರು ಪಟ್ಟಣದ ಸರ್ಕಾರಿ ಬಾಲಕಿಯರ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಮಕ್ಕಳಿಗೆ ಹೂಗುಚ್ಛ ನೀಡಿ ಶಾಲಾ ಮಕ್ಕಳನ್ನು ಸ್ವಾಗತಿಸಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಚ್.ಎಸ್. ಚಂದ್ರಕಲಾ ಮಾತನಾಡಿದರು. ಮಕ್ಕಳ ದಾಖಲಾತಿ ಆಂದೋಲನ, ವಿಶ್ವ ಪರಿಸರ ದಿನ, ಶಾಲಾ ವೇಳಾಪಟ್ಟಿ, ಶಾಲಾ ಪಂಚಾಂಗ, ಶಿಕ್ಷಕರ ವೇಳಾಪಟ್ಟಿ, ಶಾಲಾಭಿವೃದ್ಧಿ ಯೋಜನೆ, ಶಾಲಾ ಶೈಕ್ಷಣಿಕ ಯೋಜನೆ, ಎಸ್ಡಿಎಂಸಿ ಶಿಕ್ಷಕರ ಸಭೆ, ಶಾಲಾ ಆವರಣ ಸ್ವಚ್ಛತೆ, ತರಗತಿ ಕೋಣೆ ಸ್ವಚ್ಛತೆ, ಅಡುಗೆ ಕೋಣೆ ಸ್ವಚ್ಛತೆ, ಶೌಚಾಲಯ ಸ್ವಚ್ಛತೆ ಮೊದಲಾದ ಸ್ವಚ್ಛತಾ ಕಾರ್ಯಕ್ರಮಗಳ ಬಗ್ಗೆ ಅಗತ್ಯ ಮಾರ್ಗದರ್ಶನ ನೀಡಲಾಗಿದೆ ಎಂದು ಅವರು ಹೇಳಿದರು. ಮಿಂಚಿನ ಸಂಚಾರದ ಮುಖಾಂತರ ಕ್ಷೇತ್ರ ಸಿಬ್ಬಂದಿಗಳೊಂದಿಗೆ ಶಾಲೆಗಳಿಗೆ ಭೇಟಿ ನೀಡಿ ಶಾಲೆಗಳ ಸಬಲೀಕರಣಕ್ಕಾಗಿ ಬೇಕಾದ ಮಾರ್ಗದರ್ಶನ ಮಾಡಲು ಸೂಚಿಸಿದೆ. ಸೇತುಬಂಧ ಚಟುವಟಿಕೆ, ವಿವಿಧ ಕ್ಲಬ್ಗಳ ರಚನೆ, ವಿದ್ಯಾಪ್ರವೇಶ, ಸಂಭ್ರಮ ಶನಿವಾರ, ಎಕೋ ಕ್ಲಬ್, ಪಠ್ಯಪುಸ್ತಕ, ಸಮವಸ್ತ್ರ, ಎ ಬೋರ್ಡ್ ಮೊದಲಾದ ವಿಚಾರಗಳ ಬಗ್ಗೆ ಕ್ಷೇತ್ರ ಸಿಬ್ಬಂದಿ ಪರಿಶೀಲಿಸಿ ಶಿಕ್ಷಕರಿಗೆ ತಿಳಿಸಲು ಸೂಚಿಸಲಾಗಿದೆ ಎಂದರು. ಗ್ರಾಮ ಶಿಕ್ಷಣ ವಹಿ ಅಪ್ಡೇಟ್, ಅದರ ಮುಖಾಂತರ ದಾಖಲಾತಿ ಹೆಚ್ಚಿಸಿಕೊಳ್ಳಲು ತಿಳಿಸಲಾಗಿದೆ. ವಿಶೇಷ ಅಗತ್ಯವುಳ್ಳ ಮಕ್ಕಳು ಶಾಲೆಗಳ ವ್ಯಾಪ್ತಿಯಲ್ಲಿ ಬರುವ 6ರಿಂದ 18 ವಯೋಮಾನದ ವಿಕಲಚೇತನ ಮಕ್ಕಳನ್ನು ಶಾಲೆಗೆ ದಾಖಲು ಮಾಡಿಕೊಳ್ಳಲು ತಿಳಿಸಲಾಗಿದೆ. ಅಕ್ಷರ ದಾಸೋಹ ವ್ಯವಸ್ಥಿತವಾಗಿ ನಡೆಯುವಂತೆ ಕ್ರಮ ವಹಿಸಿ ಇಲಾಖೆಯಿಂದ ಬರುವ ಸುತ್ತೋಲೆಗಳನ್ನು ಅನುಸರಿಸಿ ಒಟ್ಟಾರೆ 2024-25ನೇ ಶೈಕ್ಷಣಿಕ ವರ್ಷ ಶಾಲಾ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಶುಭ ಹಾರೈಸಿದರು. 25ನೇ ಶೈಕ್ಷಣಿಕ ವರ್ಷವನ್ನು ಶೈಕ್ಷಣಿಕ ಬಲವರ್ಧನೆ ವರ್ಷ ಅಂತೇಳಿ ಇಲಾಖೆಯಿಂದ ಇಲ್ಲಿ ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. 24-25ನೇ ಸಾಲಿನ ಶೈಕ್ಷಣಿಕ ವರ್ಷವನ್ನು ಶಿಕ್ಷಕರು ಶಾಲಾ ಸ್ವಚ್ಛತೆ, ಶೌಚಾಲಯ ಸ್ವಚ್ಛತೆ, ಕುಡಿಯುವ ನೀರಿನ ವ್ಯವಸ್ಥೆ ಪ್ರತಿಯೊಂದನ್ನು ಸ್ವಚ್ಛವಾಗಿ ಮಾಡಿಸ್ಕೊಂಡು 29ನೇ ತಾರೀಕಿಂದ ಶಾಲೆಗಳಿಗೆ ಶಿಕ್ಷಕರು ಹಾಜರಾಗ್ತಾ ಇದ್ದಾರೆ. 31/5/2024ರಂದು ಶಾಲಾ ಪ್ರಾರಂಭೋತ್ಸವವನ್ನು ವಿದ್ಯಾರ್ಥಿಗಳಿಗೆ ಹೂಗುಚ್ಛವನ್ನು ನೀಡೋದ್ರ ಮೂಲಕ, ಪುಸ್ತಕಗಳನ್ನ ನೀಡೋದ್ರ ಮೂಲಕ, ಶೈಕ್ಷಣಿಕ ಸವಲತ್ತುಗಳನ್ನ, ಯೂನಿಫಾರ್ಮು, ಪಠ್ಯಪುಸ್ತಕ ಏನು ಇಲಾಖೆಯಿಂದ ಕೊಟ್ಟಿದ್ದಾರೆ ಇವುಗಳನ್ನೆಲ್ಲ ಕೊಟ್ಟು ವಿದ್ಯಾರ್ಥಿಗಳನ್ನ ಶಾಲೆಗೆ ಸ್ವಾಗತವನ್ನು ಮಾಡಿಕೊಂಡಿದ್ದಾರೆ. ಹಾಗೂ ಈ ವರ್ಷಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ ನಾನು ನಡೆಸಿ SDMC ಅವರ ಸಹಕಾರದೊಂದಿಗೆ ತಳಿರು ತೋರಣಗಳಿಂದ ಶಾಲೆಗಳನ್ನ ಅಲಂಕರಿಸಿ ವಿದ್ಯಾರ್ಥಿಗಳನ್ನ ಶಾಲೆಗೆ ಸ್ವಾಗತಿಸಿರ್ತಾರೆ. ಮತ್ತು CRP ಮಿತ್ರರ ಜೊತೆಗೂಡಿ ಮಿಂಚಿನ ಸಂಚಾರ ಕಾರ್ಯಕ್ರಮವನ್ನು ಕೈಗೊಂಡು ಶಾಲೆಗಳನ್ನ ಭೇಟಿ ನೀಡೋದಕ್ಕೂ ಕೂಡ ಈಗಾಗಲೇ ಕ್ರಮ ಕೈಗೊಳ್ಳಲಾಗಿದೆ. ಇನ್ನು ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಇಲಾಖೆಯ ಮೋಹನ್, ಶಾಲಾ ಶಿಕ್ಷಣ ಇಲಾಖೆ CRP ನಾಗರಾಜ್, ಮುಖ್ಯ ಶಿಕ್ಷಕಿ ಮಂಜುಳಾ, ಶಿಕ್ಷಕರಾದ ಕಲ್ಲಹಳ್ಳಿ ನಾರಾಯಣಪ್ಪ, ಪ್ರಾಣೇಶ್, ಸುಧಾಕರ್, ವೀಣಾ, ಪದ್ಮಮ್ಮ, ವರಲಕ್ಷ್ಮಮ್ಮ, ಪಿಳ್ಳಪ್ಪ, ಮಂಜುನಾಥ್, ವೇಜಕುಮಾರ್ ಮತ್ತಿತರರು ಹಾಜರಿದ್ದರು. MP ಪ್ರಕಾಶ್, ಸಿಟಿವಿ ನ್ಯೂಸ್, ಮಾಲೂರು. ಶಾಲಾ ಮಕ್ಕಳಿಗೆ ಉಚಿತವಾಗಿ ಸಮವಸ್ತ್ರ, ಪಠ್ಯಪುಸ್ತಕ ವಿತರಣೆ, ಗಿಡ ನೆಡುವ ಮೂಲಕ PM ಶ್ರೀ ಸರ್ಕಾರಿ ಮಾದರಿ ಬಾಲಕಿಯರ ಹಿರಿಯ ಪ್ರಾಥಮಿಕ ಶಾಲೆ ಪ್ರಾರಂಭೋತ್ಸವ ಮಾಡಲಾಯಿತು. ಇಂದು PM ಶ್ರೀ ಸರ್ಕಾರಿ ಮಾದರಿ ಬಾಲಕಿಯರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಗೆ ಸಮವಸ್ತ್ರ ಹಾಗೂ ಪಠ್ಯಪುಸ್ತಕಗಳನ್ನು ವಿತರಣೆ ಮಾಡಲಾಯಿತು. ಪ್ರಸ್ತುತ ಶೈಕ್ಷಣಿಕ ವರ್ಷದ ಆರಂಭದ ದಿನವಾದ ಇಂದು ಶಾಲೆಗಳನ್ನು ಅದ್ದೂರಿಯಾಗಿ ಆರಂಭಿಸಲಾಗಿದ್ದು, ಮಕ್ಕಳಿಗೆ ಸಮವಸ್ತ್ರ, ಪಠ್ಯಪುಸ್ತಕ ವಿತರಣೆ ಮಾಡುವ ಮೂಲಕ ಶಾಲೆಗಳಿಗೆ ಸ್ವಾಗತಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಕ್ಷೇತ್ರದ ಶಿಕ್ಷಣಾಧಿಕಾರಿ ತನುಜ ಮಾತನಾಡಿ, ಪೋಷಕರಿಗೆ ಮನವೊಲಿಸಿ ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಕರೆತನ್ನಿ, ಖಾಸಗಿ ಶಾಲೆಗಳಿಗೆ ಮಕ್ಕಳನ್ನು ಸೇರಿಸಿ ಹೆಚ್ಚು ಹಣ ಕಟ್ಟದೆ ಪೋಷಕರು ಹಣ ಉಳಿತಾಯ ಮಾಡಲಿ ಎಂದು ಸಲಹೆ ನೀಡಿದರು. ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಸಮರ್ಪಕವಾಗಿ ತರಗತಿಗಳು ನಡೆಯಲು ಶಾಲಾ ವೇಳಾಪಟ್ಟಿ ಸಿದ್ಧಪಡಿಸಿಕೊಳ್ಳಿ, ಅಗತ್ಯ ದಾಖಲಾತಿಗಳನ್ನು ನಿರ್ವಹಣೆ ಮಾಡಿ, ಮಕ್ಕಳ ಕಲಿಕೆಗೆ ಪೂರಕ ವಾತಾವರಣ ನಿರ್ಮಿಸುವುದು ಮುಖ್ಯ ಶಿಕ್ಷಕರ ಜವಾಬ್ದಾರಿ.
ಶಾಲೆಗಳನ್ನು ಆಕರ್ಷಣೀಯಗೊಳಿಸಿ ಎಂದು ತಿಳಿಸಿದರು. ಮಕ್ಕಳಿಗೆ ಸಮವಸ್ತ್ರ, ಪಠ್ಯಪುಸ್ತಕಗಳ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಎಂದು ಪಿಎಂ ಶ್ರೀ ಸರ್ಕಾರಿ ಮಾದರಿ ಬಾಲಕಿಯರ ಹಿರಿಯ ಪ್ರಾಥಮಿಕ ಶಾಲೆ 2023-24 ಸಾಲಿನ ಶೈಕ್ಷಣಿಕ ಸಾಲಿನಲ್ಲಿ ಫಲಿತಾಂಶ 65% ಹೆಚ್ಚಳವಾಗಿದೆ ಎಂದರು. ಇನ್ನು ಮುಂದಿನ ದಿನಗಳಲ್ಲಿ 80% 90% ಫಲಿತಾಂಶವನ್ನು ಹೆಚ್ಚಿಗೆ ಮಾಡಬೇಕಾಗಿದೆ ಎಂದು ಶಾಲೆಯಲ್ಲಿ ಮಕ್ಕಳಿಗೆ ಅಕ್ಷರಗಳ ಮೂಲಕ ಪಿಎಂ ಶ್ರೀ ಸರ್ಕಾರಿ ಶಾಲೆಯಲ್ಲಿ ಪ್ರಾರಂಭಿಸಲಾಯಿತು. ಈ ಶಾಲೆಯ ಪ್ರಾರಂಭೋತ್ಸವದಲ್ಲಿ ಗಿಡ ನೆಡುವ ಮೂಲಕ ಸರ್ಕಾರಿ ಶಾಲೆಗಳು ಖಾಸಗಿ ಶಾಲೆಗಳಿಗೆ ಮಾದರಿಯಾಗಿ ನಿಂತಿವೆ ಎಂದು ಹೇಳಬಹುದಾಗಿದೆ. ತಮ್ಮೆಲ್ಲರಿಗೂ ಸಹ 2024-25ನೇ ಸಾಲಿಗೆ ನಾನು ಶುಭವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ತಮ್ಮ ಒಂದು ವಿದ್ಯಾಭ್ಯಾಸ ಒಳ್ಳೆಯ ಒಂದು ರೀತಿಯಲ್ಲಿ ಸಾಗಲಿ. ಈ ವರ್ಷದಲ್ಲಿ ನಮ್ಮ ಒಂದು ತಾಲೂಕಿಗೆ ಒಳ್ಳೆಯ ಗುಣಮಟ್ಟದ ಫಲಿತಾಂಶ ಬರಲಿ ಅಂತ ನಾನು ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಅಂದರೆ 1ನೇ ತರಗತಿಯಿಂದ LKGಯಿಂದ ಪ್ರಾರಂಭಿಸೋಣ. LKGಯಿಂದ ಈ ಒಂದು ನಮ್ಮ ಬಾಗೇಪಲ್ಲಿ ತಾಲೂಕಿನ ಒಂದು ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಗೆ ನೀವು LKGಗೆ ಅಡ್ಮಿಷನ್ ಆದರೆ ಸೆಕೆಂಡ್ PUCನ ಮುಗಿಸ್ಕೊಂಡು ಕಾಂಪೌಂಡ್ಗೆ ಹೊರಗಡೆ ಹೋಗ್ಬೋದು ಅಂತ ಒಂದು ಅವಕಾಶ ಹೆಣ್ಮಕ್ಳಿಗೆ ಹೌದಲ್ವಾ? ಅಂತ ಒಂದು ಉತ್ತಮವಾದ ಶಿಕ್ಷಣವನ್ನು ನಿಮಗೆ ನೀಡ್ತಾ ಇದ್ದೇವೆ. ಹಾಗೆಯೇ ಅದು ಶಿಕ್ಷಣದ ಗುಣಮಟ್ಟ ಉತ್ತಮವಾಗಿರಬೇಕು. ಅದನ್ನು ನಾವು ಎಲ್ಲಿ ನೋಡ್ತೀವಿ ಅಂದರೆ 10ನೇ ತರಗತಿ ಫಲಿತಾಂಶ ಹೊರಗಡೆ ಬಂದಾಗಲೇ ನಮಗೆ ಗೊತ್ತಾಗೋದು ಯಾವ ರೀತಿಯ ಶಿಕ್ಷಣವನ್ನು ವಿದ್ಯಾರ್ಥಿಗಳು ಪಡೆದಿದ್ದಾರೆ ಎಂದು. ಇನ್ನು ಈ ಸಂದರ್ಭದಲ್ಲಿ ಕ್ಷೇತ್ರದ ಶಿಕ್ಷಣಾಧಿಕಾರಿ ತನುಜಾ, BC ವೆಂಕಟರಮಣಪ್ಪ, ಹನುಮಂತ ರೆಡ್ಡಿ, ಆದಿನಾರಾಯಣಪ್ಪ, ಮಂಜುನಾಥ್, ನಾಗರಾಜ್ ಮತ್ತಿತರರು ಹಾಜರಿದ್ದರು. ಗಣೇಶ್ ಆರ್, CTV ನ್ಯೂಸ್, ಬಾಗೇಪಲ್ಲಿ. ಶಿಡ್ಲಘಟ್ಟ ತಾಲೂಕಿನ ವಿವಿಧ ಸರ್ಕಾರಿ ಶಾಲೆಗಳು ಹಾಗೂ ಖಾಸಗಿ ಶಾಲೆಗಳಿಗೆ ಬಿಜೆಪಿ ಮುಖಂಡರು ಭೇಟಿ ನೀಡಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ YA ನಾರಾಯಣಸ್ವಾಮಿ ಪರ ಇಂದು ಮತಯಾಚನೆ ಮಾಡಿದರು. ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ YA ನಾರಾಯಣಸ್ವಾಮಿ ಪರ ಮತಯಾಚನೆ ಮಾಡಿ ಮಾತನಾಡಿದ ಬಿಜೆಪಿ ಮುಖಂಡ ರಾಮಚಂದ್ರಗೌಡ, YA ನಾರಾಯಣಸ್ವಾಮಿ ಅವರು ಸತತವಾಗಿ 18 ವರ್ಷಗಳಿಂದ ನಿಮ್ಮ ಸೇವೆ ಮಾಡಿ ಜನರ ಮೆಚ್ಚುಗೆ ಗಳಿಸಿದ್ದಾರೆ. ಹಾಗಾಗಿ ನೀವು ಈ ಬಾರಿಯೂ ಅವರಿಗೆ ಮೊದಲ ಪ್ರಾಶಸ್ತ್ಯದ ಮೂಲಕ ಮತ ನೀಡಿ ನಿಮ್ಮ ಸೇವೆ ಮಾಡಲು ಅವಕಾಶ ಕೊಡಬೇಕು ಎಂದು ಮನವಿ ಮಾಡಿದರು. YA ನಾರಾಯಣಸ್ವಾಮಿ ಅವರು ಆಗ್ನೇಯ ಶಿಕ್ಷಕರ ಕ್ಷೇತ್ರದಿಂದ 3 ಬಾರಿ ಸ್ಪರ್ಧಿಸಿದ್ದು, ಈ ಭಾಗದ ಶಿಕ್ಷಕರ ಹಾಗೂ ವಿದ್ಯಾರ್ಥಿಗಳ ಸಮಸ್ಯೆಗಳ ಬಗ್ಗೆ ಅರಿವಿದೆ. ಈ ಬಾರಿ ಬಿಜೆಪಿ ಅಧಿಕೃತ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದು, ಬೆಂಬಲಿಸುವಂತೆ ಬಿಜೆಪಿ ಮುಖಂಡ ಸೀಕಲ್ ರಾಮಚಂದ್ರಗೌಡ ತಿಳಿಸಿದರು. ಸಾಕಷ್ಟು ಅನುಭವ ಇರ್ತಕ್ಕಂಥದ್ದು. ನಾಳೆ ಬೆಳಗ್ಗೆ ಎಷ್ಟೇ ತೊಂದರೆ ಇದ್ರೆ, ಏನು ಕಷ್ಟಗಳಿಗಾಗಲಿ, ಇರ್ತಕ್ಕಂಥ ಸಮಸ್ಯೆಗಳಿಗಾಗಲಿ, ಅಭಿವೃದ್ಧಿಗಾಗಲಿ ಏನು ಕೆಲಸ ಮಾಡ್ತಕ್ಕಂಥ ಅರಿವಿರ್ತಕ್ಕಂಥ ಒಬ್ಬ ಅಭ್ಯರ್ಥಿ. ಅವ್ರ ಪರವಾಗಿ ನಮ್ಮ JDS ಮತ್ತು ಬಿಜೆಪಿ ಅಭ್ಯರ್ಥಿಯಾಗಿ, ಅವರು ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿ ಈ ಬಾರಿ ಬಂದಿರೋದು ನಾವೆಲ್ಲರೂ ಒಂದೇ ಮಾತು ಕೇಳ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಅಭಿವೃದ್ಧಿಗಾಗಿ ಹೋರಾಡ್ತಕ್ಕಂಥ ವ್ಯಕ್ತಿ ನಾರಾಯಣಸ್ವಾಮಿಯವರು. ಅದಕ್ಕೆ ದಯಮಾಡಿ ಅವರನ್ನು ಸಂಖ್ಯೆ 1 ಅವರ ಇದೊಂದು ಯಾವುದೇ ಪಕ್ಷ ಚಿಹ್ನೆ ಇರೋದಂದ್ರೆ ಗೊತ್ತಿದೆ. ಅವರೊಂದು ಫೋಟೋ ಇರುತ್ತೆ, ಹೆಸರು ಇರುತ್ತೆ. ಅದ್ರ ಪಕ್ಕದಲ್ಲಿ ತಮ್ಮ ಮೊದಲನೇ ಪ್ರಶಸ್ತಿ ಇರ್ತಕ್ಕಂಥ ಒಂದು ಮತ ಕೊಟ್ಟು ಅವ್ರನ್ನ ದೇಶದ ಮಾಡಿ ತಂದಿಲ್ಲ. ಇನ್ನು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎಂ ರಾಜಣ್ಣ, ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸೀಕಲ್ ಆನಂದಗೌಡ, ಸುರೇಂದ್ರಗೌಡ, ನಗರ ಘಟಕ ಅಧ್ಯಕ್ಷ ನರೇಶ್, ಆಂಜನೇಯಗೌಡ, ಚಾತುರ್ಯ, ನಾರಾಯಣಸ್ವಾಮಿ, ಸುರೇಂದ್ರಗೌಡ, ಡಾಕ್ಟರ್ ನಾರಾಯಣರಾವ್, ಸುರೇಶ್, ಕನಕಪ್ರಸಾದ್, ರಮೇಶ್ ಬಾಯಾರಿ, ಮಂಜುಳಾ, ಪುರುಷೋತ್ತಮ್ ಮತ್ತಿತರರು ಹಾಜರಿದ್ದರು. ಛಾಯಾ ರಮೇಶ್, CTV ನ್ಯೂಸ್, ಶಿಡ್ಲಘಟ್ಟ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ನಿಮ್ಮ ಮಕ್ಕಳ ಹುಟ್ಟುಹಬ್ಬವೇ ಕೇವಲ 500 ರೂಪಾಯಿಗೆ ಸಿಗಲಿದೆ ಪ್ರಚಾರ. ವಿವಾಹ, ವಾರ್ಷಿಕೋತ್ಸವ, ನಾಮಕರಣ, ಗೃಹ ಪ್ರವೇಶ, ಶುಭ ಕಾರ್ಯ ಯಾವುದೇ ಇರಲಿ, ನಾವು ನೀಡ್ತೀವಿ ಪ್ರಚಾರ. ಸುದ್ದಿ ಸಮಯದಲ್ಲಾದರೆ 1000, ಇತರೆ ಸಮಯದಲ್ಲಿ ಕೇವಲ 500 ರೂಪಾಯಿಯಲ್ಲಿಯೇ ಪ್ರಚಾರ. ನಿಮ್ಮ CTV ನ್ಯೂಸ್ನಲ್ಲಿ ಅತಿ ಕಡಿಮೆ ಬೆಲೆ, ಹೆಚ್ಚಿನ ಪ್ರಚಾರ. 2 ದಿನದ ಮುಂಚಿತವಾಗಿ ಮಾಹಿತಿ ಕಳುಹಿಸಿ. ಕೂಡಲೇ ಸಂಪರ್ಕಿಸಿ
9916317028 ಮತ್ತೊಂದು ಸಂಖ್ಯೆ 9535611141. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ತಂಬಾಕು ಉತ್ಪನ್ನಗಳ ಸೇವನೆಯಿಂದ ಮಾನಸಿಕ ಹಾಗೂ ದೈಹಿಕ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳು ಉಂಟಾಗುತ್ತದೆ. ಹಾಗಾಗಿ ಎಲ್ಲ ಬಗೆಯ ತಂಬಾಕು ಸೇವನೆ ಅಪಾಯಕಾರಿಯಾಗಿದ್ದು, ಯುವ ಪೀಳಿಗೆ ತಂಬಾಕು ಸೇರಿದಂತೆ ಮಾದಕ ವಸ್ತುಗಳಿಂದ ದೂರ ಇದ್ದು ಉತ್ತಮ ಜೀವನ ರೂಪಿಸಿಕೊಳ್ಳಬೇಕು ಎಂದು ತಾಲೂಕು ಆರೋಗ್ಯಾಧಿಕಾರಿ ತಿಮ್ಮರಾಜು ಸಲಹೆ ನೀಡಿದರು. ಅರಸೀಕೆರೆ ನಗರದ ಸಾರ್ವಜನಿಕ ಜಯಚಾಮರಾಜೇಂದ್ರ ಆಸ್ಪತ್ರೆ ಆವರಣದಲ್ಲಿ ಅಂಗನವಾಡಿ ಕಾರ್ಯಕರ್ತರು, ನರ್ಸ್, ಕಾಲೇಜಿನ ವಿದ್ಯಾರ್ಥಿಗಳು ಜಾಥಾ ಮೂಲಕ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ತಂಬಾಕು ಸೇವನೆಯಿಂದ ಆರೋಗ್ಯದ ಮೇಲೆ ಆಗುವ ದುಷ್ಪರಿಣಾಮಗಳ ಬಗ್ಗೆ ರಸ್ತೆ ಉದ್ದಕ್ಕೂ ತಂಬಾಕು ವಿರುದ್ಧ ಘೋಷಣೆ ಕೂಗುತ್ತಾ ಜನರಿಗೆ ಕರಪತ್ರ ನೀಡಿ ಅರಿವು ಮೂಡಿಸಿದರು. ನಂತರ ವೆಂಕಟೇಶ್ವರ ಕಲಾಭವನದಲ್ಲಿ ಜಾಥಾ ಮುಕ್ತಾಯವಾಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶಿವಕುಮಾರ್, ಶಿವಶಂಕರ್, ತಾಲೂಕು ಆರೋಗ್ಯಾಧಿಕಾರಿ ತಿಮ್ಮರಾಜು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ತಂಬಾಕು ಸೇವನೆಯಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಹರೀಶ್, ಡಾಕ್ಟರ್ ಮೊಹಮ್ಮದ್ ಶರೀಫ್, ಶ್ರೀನಿವಾಸ್, ವಿಷ್ಣುವರ್ಧನ್ ಮತ್ತಿತರರು ಹಾಜರಿದ್ದರು. ರಾಜಧಾನಿ ಬೆಂಗಳೂರು ನಗರದ ಮೂಲ ಸೌಕರ್ಯಗಳು ಹಾಳಾಗಿವೆ ಎಂದು ಆರೋಪಿಸಿ ಜೆಡಿಎಸ್ ಮಹಿಳಾ ಕಾರ್ಯಕರ್ತೆಯರು ನಗರದಲ್ಲಿ ಇಂದು ಪ್ರತಿಭಟನೆ ನಡೆಸಿದರು. ಬ್ರಾಂಡ್ ಬೆಂಗಳೂರು ಹೆಸರಿನಲ್ಲಿ ಬೆಂಗಳೂರು ನಗರವನ್ನು ಲೂಟಿ ಮಾಡುತ್ತಿದೆ ಎಂದು ಜೆಡಿಎಸ್ ಮಹಿಳಾ ಕಾರ್ಯಕರ್ತೆಯರು ಇಂದು ಬೆಂಗಳೂರಿನಲ್ಲಿ ಪ್ರತಿಭಟನೆ ನಡೆಸಿದರು. ಬೆಂಗಳೂರು ನಗರ ಮಹಿಳಾ ಘಟಕದ ಅಧ್ಯಕ್ಷೆ ಶೈಲಜಾ ರಾವ್ ನೇತೃತ್ವದಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ಬೆಂಗಳೂರು ನಗರ ಉಸ್ತುವಾರಿ ಸಚಿವ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಕೇವಲ ಪ್ರಚಾರಕ್ಕೆ ಮಾತ್ರ ಬ್ರ್ಯಾಂಡ್ ಬೆಂಗಳೂರು ಎಂದು ಸರ್ಕಾರ ಹೇಳುತ್ತಿದೆ. ಆದರೆ ಬೆಂಗಳೂರು ನಗರ ಮೂಲಗಳ ಪರಿಸ್ಥಿತಿ ಅತ್ಯಂತ ದಯನೀಯವಾಗಿದೆ ಎಂದು ಕಾರ್ಯಕರ್ತರು ಕಿಡಿಕಾರಿದರು. ಇನ್ನು ಈ ಸಂದರ್ಭದಲ್ಲಿ ನಾಯಕಿಯರಾದ ಕನ್ಯಾಕುಮಾರಿ, ಮಂಗಳರಾಜು, ಕವಿತಾ ರಾಮಕೃಷ್ಣ, ಸುಜಾತಾ, ಶೀಲಾ ನಾಗರಾಜ್, ಸಾಕಮ್ಮ, ನಿರುಪಮಾ ಸೇರಿದಂತೆ ಇತರರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು.
ಇತ್ತೀಚೆಗಷ್ಟೇ ದೇವನಹಳ್ಳಿ ತಾಲೂಕಿನ ಕಾರಹಳ್ಳಿ ಗ್ರಾಮದ ನಾರಾಯಣಪ್ಪ ಕುಟುಂಬ ಹಾಸನ ಬಳಿ ನಡೆದ ಅಪಘಾತದಲ್ಲಿ ಮೃತಪಟ್ಟಿರುವ ಹಿನ್ನೆಲೆಯಲ್ಲಿ ಕಾರಹಳ್ಳಿ ಗ್ರಾಮದ ಮೃತರ ಮನೆಗೆ ಮಾಜಿ ಶಾಸಕ ಎಲ್ಎನ್ ನಾರಾಯಣಸ್ವಾಮಿ ಭೇಟಿ ನೀಡಿ ಮೃತರ ಮಕ್ಕಳಾದ ಅನಿತಾ, ಸುರೇಶ್ ಮತ್ತು ಸುನೀತಾ ಅವರಿಗೆ ಸಾಂತ್ವನ ಹೇಳಿ ಆರ್ಥಿಕ ನೆರವು ನೀಡಿದರು. ಅಪಘಾತದಲ್ಲಿ ಮೃತಪಟ್ಟವರ ಮಕ್ಕಳಿಗೆ ಆರ್ಥಿಕ ನೆರವು ನೀಡಿದ ನಂತರ ಮಾತನಾಡಿದ ಮಾಜಿ ಶಾಸಕ ನಾರಾಯಣಸ್ವಾಮಿ, ನಿರೀಕ್ಷೆ ಮಾಡದ ಘಟನೆ ನಡೆದಿರುವುದು ನೋವುಂಟು ಮಾಡಿದೆ. ಭವಿಷ್ಯ ರೂಪಿಸಿಕೊಳ್ಳುತ್ತಿರುವ ಮಕ್ಕಳಿಗೆ ನಾವಿದ್ದೇವೆ, ನಮ್ಮಿಂದ ಆಗುವ ನೆರವು ನೀಡಲಾಗುವುದು ಎಂದು ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಮುನೇಗೌಡ, ಟಿಎಪಿಸಿಎಂಎಸ್ ಅಧ್ಯಕ್ಷ ಎ ದೇವರಾಜ್, ಕಾರಹಳ್ಳಿ ಶ್ರೀನಿವಾಸ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಮೇಶ್, ಆರ್ ಮಂಜುನಾಥ್, ಎಸ್ ಬೈರೇಗೌಡ, ಕುಪ್ಪಳ್ಳಿ ರಾಜಣ್ಣ, ಕೆಸಿಎಂ ಮುನಿಕೃಷ್ಣಪ್ಪ, ರಾಜೇಂದ್ರ ಮತ್ತಿತರರು ಹಾಜರಿದ್ದರು. ಪಾವಗಡದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲ ಬಸವಲಿಂಗಪ್ಪನವರು ವಯೋನಿವೃತ್ತಿ ಹೊಂದಿದ್ದು ಸುಮಾರು 32 ವರ್ಷ ಉಪನ್ಯಾಸಕರಾಗಿ, ಪ್ರಾಂಶುಪಾಲಕರಾಗಿ, ತುಮಕೂರು ಜಿಲ್ಲೆಯ ಪ್ರಭಾರ ಉಪನಿರ್ದೇಶಕರಾಗಿ ಅವರು ಅನನ್ಯ ಸೇವೆ ಸಲ್ಲಿಸಿದ್ದಾರೆ. ಹಾಗಾಗಿ ಇಂದು ಅವರಿಗೆ ಆತ್ಮೀಯವಾಗಿ ಬೀಳ್ಕೊಡುಗೆ ನೀಡಲಾಯಿತು. ವಿದ್ಯಾರ್ಥಿ ಸ್ನೇಹಿತರಾಗಿ ಪಾವಗಡ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಅಪಾರ ಸೇವೆ ಸಲ್ಲಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಿಂದ ಬೀಳ್ಕೊಡುಗೆ ಸಮಾರಂಭ ಏರ್ಪಡಿಸಲಾಗಿತ್ತು. ಭಾಗ್ಯಮ್ಮ ಬಸವಲಿಂಗಪ್ಪ, ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಮಾರಪ್ಪ, ಬಾಲ್ಯ ಕಾಲೇಜಿನ ಪ್ರಾಂಶುಪಾಲ ರಾಮಕೃಷ್ಣಪ್ಪ, ಬಾಪೂಜಿ ಕಾಲೇಜಿನ ಪ್ರಾಂಶುಪಾಲೆ ಕೋಮಲ ಮತ್ತಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಈತ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣ ಇಡೀ ದೇಶದಾದ್ಯಂತ ಸದ್ದು ಮಾಡುತ್ತಿದ್ದರೆ, ಆತ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ತಮ್ಮ ಕುಟುಂಬದ ಸಮೇತ ಕಬಿನಿ ಜಲಾಶಯದ ಹಿನ್ನೇರಿಯಲ್ಲಿರುವ ಆರೆಂಜ್ ಕೌಂಟಿ ರೆಸಾರ್ಟಿನಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರು ಗುರುವಾರ ಮಧ್ಯರಾತ್ರಿ 12:40 ಸುಮಾರಿಗೆ ದೇವನಹಳ್ಳಿಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ವಿದೇಶದಿಂದ ಬಂದಿಳಿದಿದ್ದು, ಕೂಡಲೇ ಪೊಲೀಸರು ಅವರನ್ನು ವಶಕ್ಕೆ ಪಡೆದಿದ್ದಾರೆ. ಇದು ಹೀಗಿರುವಾಗಲೇ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ರೆಸಾರ್ಟಿನಲ್ಲಿ ವಿಶ್ರಾಂತಿ ಪಡೆಯುತ್ತಿರುವುದು ವಿಶೇಷ. ಕುಮಾರಸ್ವಾಮಿ ಅವರ ಪತ್ನಿ ಅನಿತಾ ಕುಮಾರಸ್ವಾಮಿ, ಪುತ್ರ ನಿಖಿಲ್ ಕುಮಾರಸ್ವಾಮಿ, ಸೊಸೆ ರೇವತಿ ಹಾಗೂ ಮೊಮ್ಮಗ ಅವ್ಯಾನ್ ದೇವ್ ಅವರೊಂದಿಗೆ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ವಿಶ್ರಾಂತಿ ಪಡೆಯುತ್ತಿದ್ದಾರೆ. ಪರಿಸರ ಸಂರಕ್ಷಣೆ ಹಾಗೂ ಪರಿಸರ ಕಾಳಜಿ ಪ್ರತಿಯೊಬ್ಬರಿಗೂ ಇರಬೇಕು ಎಂದು ವೇಜಪುರ ಪುರಸಭೆ ಪರಿಸರ ಅಭಿಯಂತರ ಶೇಖರ್ ಹೇಳಿದರು. ವೇಜಪುರ ಪುರಸಭೆಯಲ್ಲಿ ಆರೋಗ್ಯ ಇಲಾಖೆಯಿಂದ ಪರಿಸರ ಸಂರಕ್ಷಣೆ ಬಗ್ಗೆ, ನಿರುಪಯುಕ್ತ ವಸ್ತುಗಳಿಂದ ಉಪಯೋಗ ವಸ್ತುಗಳನ್ನು ತಯಾರಿಸುವ ಬಗ್ಗೆ ಆರೋಗ್ಯ ನಿರೀಕ್ಷಕಿ ಲಾವಣ್ಯ ಪುರಸಭೆಯಲ್ಲಿ ಸ್ವತಃ ತಯಾರಿಸುವ ಮೂಲಕ ಮಾದರಿಯಾದರು. ಪಟ್ಟಣದಲ್ಲಿ ಸಿಗುವ ಪ್ಲಾಸ್ಟಿಕ್ ಬಾಟಲ್ ಸೇರಿದಂತೆ ಅಗತ್ಯ ವಸ್ತುಗಳನ್ನು ತಂದು ಪುರಸಭೆಯಲ್ಲಿ ಅಲಂಕಾರ ವಸ್ತುಗಳನ್ನು ತಯಾರಿಸುವ ಮೂಲಕ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಲಾಯಿತು. ಈ ವೇಳೆ ಮಾತನಾಡಿದ ಪರಿಸರ ಅಭಿಯಂತರ ಶೇಖರ್, ಆರೋಗ್ಯ ಇಲಾಖೆಯಲ್ಲಿ ಇಂತಹ ವಸ್ತುಗಳನ್ನು ತಯಾರಿಸಿ ಪಟ್ಟಣದ ಪ್ರತಿ ಮನೆಯಲ್ಲೂ ನಿರುಪಯುಕ್ತ ವಸ್ತುಗಳಿಂದ ಉಪಯೋಗಿಸುವ ವಸ್ತುಗಳನ್ನು ಮಾಡಬೇಕು ಎಂದು ಹೇಳಿದರು. ಆರೋಗ್ಯ ನಿರೀಕ್ಷಕಿ ಲಾವಣ್ಯ ಮಾತನಾಡಿ, ಪ್ರತಿ ಮನೆಯಲ್ಲೂ ಪ್ಲಾಸ್ಟಿಕ್ ಬಾಟಲ್ ಬಿಸಾಡುತ್ತಾರೆ. ಈ ಪ್ಲಾಸ್ಟಿಕ್ ಬಾಟಲ್ಗಳಿಂದ ಮನೆಯ ಅಲಂಕಾರ ವಸ್ತುಗಳನ್ನು ತಯಾರಿಸುವುದು ಹೇಗೆ ಎಂಬುದು ಪ್ರತಿ ಮನೆಯಲ್ಲಿಯೂ ತಿಳಿಯಬೇಕು. ಪುರಸಭೆ ವಾಹನಕ್ಕೆ ಟನ್ ಗಟ್ಟಲೆ ಕಸ ಪಟ್ಟಣದಲ್ಲಿ ವಿಲೇವಾರಿಯಾಗುತ್ತದೆ. ಅದನ್ನು ವಿಲೇವಾರಿ ಮಾಡುವುದು ಸಮಸ್ಯೆಯಾಗಿದೆ. ಇದರಿಂದ ಸ್ವಲ್ಪವಾದರೂ ಕಸ ಸಂಗ್ರಹ ಮಾಡುವ ಕಾರ್ಯ ಕಡಿಮೆಯಾಗಬಹುದು ಎಂದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ಎಪಿಎಂಸಿಯಲ್ಲಿ ರೈತ ವಿರೋಧಿ ಆದೇಶ. ಬೆಳಗಿನ ವೇಳೆ ನಡೆಯಬೇಕಿದ್ದ ಮಾರುಕಟ್ಟೆ ಮಧ್ಯಾಹ್ನಕ್ಕೆ ಮುಂದೂಡಿಕೆ. ಇದನ್ನು ವಿರೋಧಿಸಿ ರೈತರ ಪ್ರತಿಭಟನೆ. ಜಿಲ್ಲೆಯಾದ್ಯಂತ ಗಿಡ ನೆಟ್ಟು ಸಿಹಿ ನೀಡಿ ಹೂಗುಚ್ಛದ ಮೂಲಕ ಮಕ್ಕಳಿಗೆ ಆಹ್ವಾನ. ಶಾಲೆ ಆರಂಭ ವಿನೂತನವಾಗಿ ಆಚರಿಸಿದ ಜಿಲ್ಲಾ ಶಿಕ್ಷಣ ಇಲಾಖೆ.
ಮಕ್ಕಳ ಸೇರ್ಪಡೆಗೆ ಶ್ರಮಿಸಲು ಕರೆ. ತಳಿರು ತೋರಣಗಳಿಂದ ಸಿಂಗಾರಗೊಂಡ ಸರ್ಕಾರಿ ಶಾಲೆಗಳು, ಸಿಹಿ ನೀಡುವ ಮೂಲಕ ಮಕ್ಕಳಿಗೆ ಅದ್ದೂರಿ ಸ್ವಾಗತ. ಗಡಿ ತಾಲೂಕು ಚೇಳೂರಿನಲ್ಲಿ ಅಬ್ಬರದ ಶಾಲಾ ಸಂಭ್ರಮ. ಕೊನೆಗೂ ಸ್ವದೇಶಕ್ಕೆ ಮರಳಿದ ಸಂಸದ ಪ್ರಜ್ವಲ್ ರೇವಣ್ಣ. 1 ತಿಂಗಳಿಗೂ ಹೆಚ್ಚು ಕಾಲದಿಂದ ಭೂಗತರಾಗಿದ್ದ ಪ್ರಜ್ವಲ್ ಜೂನ್ 6ರವರೆಗೆ ಕಸ್ಟಡಿಗೆ ನೀಡಿದ ನ್ಯಾಯಾಲಯ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.